ಹತ್ತಿದ್ ಭೀಮಸೇನ. ಪುರ ಆತ್ತಶರಾಸನಃ, ಎಲ್ಲರಿಗಿಂತ ಮುಂಚೆ ರಥ ಏರಿ ಬಿಲ್ಲು ಬಾಣ ಹಿಡ್ಕೊಂಡು ಬಿಲ್ಲು ಬಾಣ ಮಾಡಿ ಗದೆ ಗಿದ ತಗೊಂಡಿಲ್ಲ. ಬಿಲ್ಲು ವಿದ್ಯೆ ಬರುತ್ತೆ ಅಂತ ತೋರಿಸೋ ಪ್ರಸಂಗ ಇದೆ. ಅದು ದೊಡ್ಡ ಯುದ್ಧ ಅಲ್ಲ ಇದು. ಅವ್ರ ಪಾಲಿಗೆ ದೊಡ್ಡ ಯುದ್ಧ ಆದ್ರೆ ಇವರಿಗೆ ಅದು ಲೆಕ್ಕ ಇಲ್ಲ, ಅವ್ರಿಗೆ ಆ ಯುದ್ಧನೇ ಲೆಕ್ಕ ಇಲ್ಲ, ಇವರಿಗೆ ಕೈಲೂ ಲೆಕ್ಕ ಪ್ರಸಂಗನೇ ಬರೋದಿಲ್ಲ. ತಮನ್ಮಯಾತ್ ಇಂದ್ರಸೂನು, ತಷ್ಟ ಭೀಮನ್ ಫಾಲೋ ಮಾಡ್ಕೊಂಡು ಹೋಗಿದ್ದಾರೋ ಇಂದ್ರಸೂನು, ಅರ್ಜುನ ಹೊರಟ. ಆಕ್ಚುಲಿ ಅರ್ಜುನ ಮುಂದೆ ಹೋಗ್ಬೇಕಾಗಿತ್ತು, ಆದರೆ ಭೀಮಸೇನ ಮುಂದೆ ಹೊರಟಿತ್ತು. ಕಾರಣ ಏನೋ ಶಂಕರ ಬಿಟ್ಬಿಟ್ಟಿದ್ದಾರೆ, ಭೀಮನಿಂದ ರಕ್ಷಣೆ ಪಡಿಬೇಕು ಅಂತ ಸಂಕಲ್ಪ ಇದೆ, ನಡೀತಾ ಇದೆ. ಯಮೌ ತಸ್ಯೈವ ಚಕ್ರ, ಯಮ ಅಂದ್ರೆ ಯಮರು ಇಬ್ಬರು ಯಮರು ಅಂತ ಅರ್ಥ ಅಲ್ಲ, ಯಮಣರು ಟ್ವಿನ್ಸ್ ಅಂತ ಅರ್ಥ. ಸಹದೇವರು ಆ ಕಡೆ ಒಬ್ಬ ಈ ಕಡೆ ಒಬ್ಬ. ಭೀಮಸೇನ ಮುಂದೆ, ಹಿಂದೆ ಅರ್ಜುನ, ಎರಡು ಪಕ್ಕದಲ್ಲಿ ಈ ರೀತಿ ಹೊರಟಿದ್ದು 4 ಜನ, 5 ಜನ ಅಲ್ಲ, 4 ಜನ ಹೊರಟಿದ್ದು. ಇಷ್ಟಿರಸ್ತು ದ್ರೋಣೇನ ಸಹ ತಸ್ಥೌ ನಿರೀಕ್ಷಕಃ ಆಯಾಂತಮಗ್ರತೋ ದೃಷ್ಟ್ವಾ ಭೀಮಮಾತ್ತಶರಾಸನಂ. ಯುಧಿಷ್ಠಿರಃ ತು ದ್ರೋಣೇನ ಸಹ ತಸ್ಥೌ ನಿರೀಕ್ಷಕಃ ಆಯಾಂತಂ ಅಗ್ರತಃ ದೃಷ್ಟ್ವಾ ಭೀಮಂ ಆತ್ತಶರಾಸನಂ. ಯುಧಿಷ್ಠಿರಸ್ತು ಧರ್ಮರಾಜರಾದರೋ ದ್ರೋಣೇನ ಸಹ ತಸ್ಥೌ, ಅಣ್ಣನ ಎಷ್ಟು ಗೌರವದಿಂದ ಕಾಣ್ತಾರೆ ಪಾಂಡವರು ಅಂತ ಕೇಳಿದರೆ, ಅದು ಹಿರಿಯವರು ಆದಷ್ಟು ಕೂಡ ಏನು ಮಾಡಬಾರ್ದು, ಒಂದ್ ಕಡೆ ಇರಲಿ, ಪ್ರಸಂಗ ಬರಬಾರ್ದು ಅಂತ ಹೇಳಿ ದೊಡ್ಡವ್ರನ್ನ ಕೂಡಿಸಿ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಹಾಗೆ ಅವರೇ ಕೂಡೋದಲ್ಲ, ಇವ್ರು ಕೂಡಿಸ್ತಾರೆ, ಮಾಡಬೇಡಿ ನಾವು ಮಾಡ್ತೇವೆ ಅಂತ. ಈ ರೀತಿ ಗೌರವ ಕೊಡೋದು. 1 ವರ್ಷ ದೊಡ್ಡವರಷ್ಟು, ಭಾರಿ ದೊಡ್ಡವರೇನಲ್ಲ, ಎಷ್ಟು 1 ವರ್ಷ ದೊಡ್ಡವರು ಧರ್ಮರಾಜ, ಅಷ್ಟು ಗೌರವ ಕೊಟ್ಟು ತೋರಿಸ್ತಾರೆ. ಅದಕ್ಕೆ ಶಾಸ್ತ್ರ, ಜ್ಯೇಷ್ಠ ಭ್ರಾತ ಪಿತೃಸಮಃ, ದೊಡ್ಡಣ್ಣ ಹೇಗೆ ತಂದೆ ಇದ್ದ ಹಾಗೆ. ಎಷ್ಟೇ ಸಾಕ್ಷಾತ್ ವಾಯುದೇವರು, ಇಡೀ ಜಗತ್ತಿದ್ವಿ ಹೆಸರೇ ಜ್ಯೇಷ್ಠ ಅಂತ ಹೇಳಿ. ವಾಯುದೇವರಿಗೆ ಏನು ಹೆಸರಿದೆ? ಜ್ಯೇಷ್ಠ ಪ್ರಾಣೋ ವೈ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ ಅಂತ ಉಪನಿಷತ್ತು. ಅಂಥವ್ರು ಲೋಕಧರ್ಮವನ್ನು ಪಾಲನೆ ಮಾಡ್ತಾರೆ. ಯದ್ಯದಾಚರತಿ ಶ್ರೇಷ್ಠ ತತ್ತದೇ ವೇತರೋ ಜನ, ಇದೆಲ್ಲ ಅರ್ಥ ಮಾಡ್ಕೊಂಡ್ರೆ ಧರ್ಮ ಸೂಕ್ಷ್ಮ ಇವೆಲ್ಲ ಕೂಡ. ತಾವು ಭಾರಿ ದೊಡ್ಡವರು ಅಂತ ಹೇಳಿದ್ನು ಕೃಷ್ಣ, ಸಾಕ್ಷಾತ್ ಭಗವಂತ. ಅಣ್ಣ ಬಲರಾಮನ್ನ ಅಣ್ಣನ ಜೊತೆ ಹೇಳೋದು, ಕನ್ಸಲ್ಟ್ ಮಾಡೋದು ಎಲ್ಲ ಸುಮ್ಮನೆ ಲೋಕದೃಷ್ಟಿಯಲ್ಲಿ. ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು, ಡ್ಯೂ ರೆಸ್ಪೆಕ್ಟ್ ಕೊಡಬೇಕು, ಪ್ಲೇಸಲ್ಲಿ ಸಿಗ್ಬೇಕು ಯಾವಾಗಲೂ ಕೂಡ, ಅದು ಕರ್ತವ್ಯ. ಯುಧಿಷ್ಠಿರಸ್ತು ದ್ರೋಣೇನ ಸಹತಸ್ಥೌ ನಿರೀಕ್ಷಕಃ, ನಿರೀಕ್ಷಕರಾಗಿ ನಿಂತುಕೊಂಡ ಧರ್ಮರಾಜ ದ್ರೋಣರ ಜೊತೆಗೆ ನಿಂತ್ಕೊಂಡಿದ್ದಾನೆ. ದ್ರೋಣಾಚಾರ್ಯ ಬಂದಿಲ್ಲ, ಯಾಕೆ ಬರಲಿಲ್ಲ? ಯುದ್ಧ ನೆಪ, ಬ್ರಾಹ್ಮಣ ಯುದ್ಧ ಮಾಡಬಾರದು, ಆ ಪ್ರಿನ್ಸಿಪಲ್ಗೆ ಅವ್ರು ಯುದ್ಧ ಮಾಡದೇ ಇದ್ದಿದ್ರು. ಇಲ್ಲಿ ಬರ್ತಾ ಇದ್ದ ಅಲ್ಲಿ ಅವತ್ತೇ ಮುಗಿಸ್ಬಿಡ್ತಾರೆ ಕೆಲಸನ. ಕೊನೆಗೂ ಕೊಲ್ಲೋದು ರೂಪದಲ್ಲಿ ಅವರೇ ಯುದ್ಧದಲ್ಲಿ, ಮಹಾಭಾರತ ಯುದ್ಧದಲ್ಲಿ ಕೊಲ್ಲೋದು ದ್ರೋಣರೇ. ಆದ್ರೆ ಇಲ್ಲಿ ಯುದ್ಧ ಇನ್ನೂ ಆಫ್ ಮಾಡ್ಕೊಂಡಿಲ್ಲ, ತಾವು ಧರ್ಮ ಬಿಟ್ಟಿಲ್ಲ ಇನ್ನೂ ಕೂಡ ಅವರು. ಆದ್ದರಿಂದ ಏನಾಯ್ತು, ಅವ್ರು ಹೋಗ್ಲಿಲ್ಲ. ಧರ್ಮರಾಜ ಹಿರಿಯ ಅಂತ ಇವ್ರು ಹೋಗ್ಲಿಲ್ಲ. ಮಹಾದೃಷ್ಟಿ ಆತ ಹಿಂದೆ ಡೆಸಿಗ್ನೇಟ್ ಆತ, ಕಿಂಗ್ ಡೆಸಿಗ್ನೇಟ್ ಆದ್ರಿಂದ ಆ ಗೌರವ ಬೇರೆ ಇದೆ. ಒಂದ್ ಕಡೆಗೆ ಅಣ್ಣ ಅನ್ನೋ ಗೌರವ, ಒಂದ್ ಕಡೆಗೆ ಮುಂದಿನ ರಾಜ ಅನ್ನೋ ಗೌರವ, ಹಾಗೆ ಮಾಡಿದ್ರು. ಆಯಾಂತಂ ಅಗ್ರತೋ ದೃಷ್ಟ ಭೀಮಮಾತ್ಮ ಶರಾಸನಂ, ಅರಾಸರ ಅಂದ್ರೆ ಬಿಲ್ಲು ತಗೊಂಡು ಭೀಮ ಮುಂದೆ ಬರೋದನ್ನು ನೋಡಿಬಿಟ್ಟು, ದುದ್ರುವು ಸರ್ವ ಪಾಂಚಾಲ ವಿವಿಷು ಪುರವೇ ವಚ ದ್ರುಪದಸ್ತು ಅಭ್ಯಯಾತ್ ಭೀಮಂ ಸಪುತ್ರ ಸಹಸೇನಯ. ಭೀಮ ಬರೋದನ್ನು ನೋಡಿ ಓಡೋಗ್ಬಿಟ್ರು ವಾಪಸ್ ಅವರೆಲ್ಲ. ಭೀಮ ಮುಂದೆ ಬರೋ ಸ್ಟೈಲ್ ನೋಡಿ ಏನಾಯ್ತು ಅವರಿಗೆ, ಡೇಂಜರ್ ಸದ್ಯ. ಯಾರು ಹೆಂಗಸರು ಮಕ್ಕಳು ಅವರೆಲ್ಲ ಓಡೋಗ್ಬಿಟ್ರು, ಇವರಲ್ಲ. ಸೈನ್ಯ ದ್ರುಪದ ರಾಜ ಅಲ್ಲ, ಆ ಜನಗಳಿಗೆ ಇದು ಗಾಬರಿ ಆಯ್ತು, ಯಾರು ದೊಡ್ಡವ್ರು ಬಂದ್ರು ಅಂತ ಓಡೋಗ್ಬಿಟ್ರಲ್ಲ. ಏನು ಯಾರನ್ನ ನಿಲ್ಲಿಸ್ಲಿಲ್ಲ? ಅದೇ ಅದು ದೈವ ಇಲ್ಲ. ಬಿಟ್ಕೊಳ್ಳೋದವ್ರು ಯಾರು ಆಗ್ತಿರ್ಲಿಲ್ಲ, ಯಾಕೆ? ಸೂರ್ಯವಾರ ಲೆಕ್ಕ ಇಲ್ಲ, ಸೂರ್ಯವಾರ ಇಬ್ಬರಿಗೂ ಲೆಕ್ಕ ಇಲ್ಲ, ಭೀಮಾರ್ಜುನ ಇಬ್ಬರಿಗೂ ಲೆಕ್ಕ ಇಲ್ಲ. ಸೂರ್ಯ ದೇವರಿಗೆ ಎಫೆಕ್ಟ್ ಆಗುತ್ತೆ, ಇವರಿಗೆ ಆಗಲ್ಲ. ಅವ್ರು ಪ್ರೊಟೆಕ್ಷನ್ ಇದ್ದಿದ್ರಿಂದ ಅವ್ರಿಗೂ ಆಗಲ್ಲ, ಇವ್ರು ಪ್ರೊಟೆಕ್ಟ್ ಮಾಡೋದ್ರಿಂದ ಆ ಲೆಕ್ಕ ಇಲ್ಲ. ಬಟ್ ವರ ನಡಿಬೇಕು, ವರ ಗೌರವ ಕೊಡಬೇಕು, ಅರ್ಥ ಆಯ್ತಾ? ಅದಕ್ಕೆ ಅವ್ರ ಬುದ್ಧಿ ಏನು ಮಾಡಿದ್ರು, ದಾಟಿ ಬರಹ ಮಾಡಿದ್ರು ಈ ಕಡೆ. ಆ ದೃಷ್ಟಿ ಒಳಗಿದ್ರು ಸೋಲ್ತಿದ್ರು. ಇದರಿಂದ ಏನಾಯ್ತು, ಇಲ್ಲಿ ಬಂದು ಸೋತಿದ್ದಕ್ಕೆ ಏನಾಯ್ತು ಅಂದ್ರೆ ವರ ಸುಳ್ಳು ಅಂತ ಆಗ್ಲಿ, ವರ ಆ ದೇವತೆಗಳು ಗೌರವ ಕೊಟ್ಟಾಗಾಯ್ತು. ಅದು ಮುಖ್ಯ ಕಾರಣ. ಎಲ್ಲೆಲ್ಲಿ ಸಾಧ್ಯ ಅಲ್ಲಿ ಉಳಿದವರಿಗೆ ಏನಾಗಬಾರ್ದು, ಅಗೌರವ ಆಗಬಾರ್ದು. ಅಗೌರವ, ಇಬ್ರು ವಿದ್ವಾಂಸರು ಮಾತಾಡ್ತಾ ಇರ್ತಾರೆ, ಇಬ್ರು ಕಡೆಯವರು ಬೇರೆ ಅಕಸ್ಮಾತ್ ತಪ್ಪು ಹೇಳಿರ್ಬೋದು, ಸಪೋರ್ಟ್ ಮಾಡ್ಬೇಕು, ಯಾಕೆ ಬಿಡಬಾರ್ದು. ಅವರಿಬ್ರು ಆಗದೆ ಇರ್ಬೋದು ಈ ಮಧ್ಯೆ, ಅದು ಅದನ್ನ ತಗೊಳ್ಬಾರ್ದಾಗ. ಇದು ಮತ ದೊಡ್ಡ, ಆದಷ್ಟು ಏನು ಮಾಡೋದು, ಸಪೋರ್ಟ್ ಮಾಡಿಬಿಟ್ಟು ಗೆಲ್ಲಿಸ್ಬೇಕಂತ, ಅದು ಮುಖ್ಯ. ಸರಿ ಇದ್ರಂತೂ ಬಿಡಲೇಬಾರ್ದು. ಹಾಗಲ್ಲ, ಮಾತ್ಸರ್ಯದಿಂದ ಸತ್ಯ ಹೇಳಿದ್ರು ಸುಳ್ಳು ತರಿಸ್ಬಿಟ್ಟು ಅವಮಾನ ಗುರಿಯಾಗಿ ತಮ್ಮ ಪರ್ಸನಲ್ ಇದನ್ನ ಅಟ್ಯಾಕ್ ಮಾಡಕ್ಕೆ ತೋರಿಸ್ಬಾರ್ದು, ಹಾಗೆಲ್ಲ ಕೂಡ. ಆ ದೃಷ್ಟಿಯಿಂದ ಯುದ್ಧದ ಧರ್ಮಗಳವೆಲ್ಲ.
ಯಾವ್ದನ್ನ ಯಾರು ಇವ್ರು ಮಾಡ್ಲಿಲ್ಲ, ಯಾಕಂದ್ರೆ ಯುದ್ಧಕ್ಕೆ ಬಂದಿದ್ದಾರೆ ಅಡ್ಸ್ಕೊಂಡು ಇವ್ರು ಯುದ್ಧಕ್ಕೆ ಬಂದ್ರು ಅಷ್ಟೇ. ಅಷ್ಟೊತ್ತಿಗೆ ಯುದ್ಧಕ್ಕೆ ಬಂದಿದ್ದಾರೆ. ಅಲ್ಲ ಅವ್ರು ಬಂದಿದ್ದಾರೆ, ಯುದ್ಧಕ್ಕೆ ಬರ್ತಾ ಇದ್ದಾರೆ. ಈಗೇನು ಆ ಗುಂಪಿನವ್ರು ಇವರು ಯುದ್ಧಕ್ಕೆ ಬಂದ್ರು ಅಷ್ಟೇ. ಅವ್ರು ತಯಾರೇ ಇಲ್ಲ, ಇದು ನುಗ್ಗಿಬಿಟ್ರು ಮನೆ ಒಳಗೆ ಹೋಗ್ಬಿಟ್ಟು ಅವರು. ಅರ್ಥ ಆಯ್ತಾ? ಈಗ ಇಲ್ಲಿ ಯುದ್ಧ ರೆಡಿ ಇದ್ದಾರೆ ಇವ್ರೀಗ. ಇವ್ರ ಕೈ ಮೇಲಿದೆ ಮತ್ತೆ ಆಗ ಬರ್ತಿದ್ದಾರೆ, ತಪ್ಪಾಗ್ಲಿಲ್ಲ ಇವರು. ಅವರೇ ಎಲ್ಲ ಮಲ್ಕೊಂಡಾಗ ಹೊಡೆಯೋದು, ಬೆಲ್ದಿದ್ದಾಗ ಹೊಡೆಯೋದು, ಇಲ್ಲದ ಕಲ್ಲು ಅವೆಲ್ಲ ಮಾಡಿದ್ರು ಅವರು. ಇವ್ರು ಹಾಗೆಲ್ಲ ಮಾಡಲಿಲ್ಲ. ಯುದ್ಧಕ್ಕೆ ಬಂದಾಗ ಓಪನ್ ಆಗಿ ಯುದ್ಧಕ್ಕೆ ಬಂದರು ಅಷ್ಟೇ. ಆದ್ರೆ ಇವರು ತಪ್ಪಾಗಲಿಲ್ಲ. ಅವ್ರ ಗುಂಪು ಹೋಗಿದ್ದು ಅದು ಗುಂಪಿನ ಇವರು ಸೇರ್ಕೊಂಡು ಹೋಗ್ಬಿಟ್ಟಿದ್ರೆ ಆ ತಪ್ಪು ಇವರು ಗುರಿ ಆಗ್ತಿದ್ರು. ಅಂತ ಕೆಲಸ ಎಂದೂ ಮಾಡಿಲ್ಲ ಅವ್ರು. ಭೀಮಸೇನ ಇರೋದ್ರಿಂದ ತಪ್ಪಾಡೋ ಚಾನ್ಸಸ್ಸೇ ಇರಲಿಲ್ಲ ಅವ್ರ. ಯಾರಿಗೆ ಅದೆಲ್ಲ ಏನು ಗೊತ್ತಿರುತ್ತೆ ಅವರಿಗೆ, ತಮ್ಮ ವಿಷಯನೇ ಗೊತ್ತಿಲ್ಲ. ಸೂರ್ಯವಾರ ಅವ್ರಿಗೆ ಏನು ಗೊತ್ತು ಅವರಿಗೆ? ಸೂರ್ಯವೆಲ್ಲ ಹೇಳಬೇಕಾಗಿಲ್ಲ. ಅವ್ರ ಬ್ಯಾಕಿಂಗ್ ಇದೆ ಅಂತೇಳಿ ಫೋನ್ ಬಂದಾಗಲೇ ಗೊತ್ತಾಗುತ್ತಾರೆ, ಮೊದಲು ಗೊತ್ತಾಗಲ್ಲ. ಮೊದಲೇ ಗೊತ್ತಾರಿಕೊಂಡು ತಟ್ಟೆಗೆ ಹೋಗಲ್ಲ. ಗೊತ್ತಾಯ್ತಾ? ಎಲ್ಲರಿಗೂ ಎಲ್ಲ ಗೊತ್ತಿರಬೇಕಾಗಿಲ್ಲ. ಭೀಮಸೇನ ಇವ್ರಿ ರುಜುಗಳಿಗೆ ಅವತಾರ ಮಾಡಿದಾಗ 100% ಗೊತ್ತಾಗ ರುಜುಗಳಿಗೆ ಮಾತ್ರ. ಉಳಿದವ್ರಿಗೆ ಅವ್ರ ಸ್ವರೂಪನೇ ಮರ್ತೋಗ್ಬಿಡುತ್ತೆ. ಉಳಿದವ್ರ ಸ್ವರೂಪ ಅಲ್ಲ, ತಮ್ಮ ಸ್ವರೂಪನೇ ಮರ್ತೋಗುತ್ತೆ. ಗೊತ್ತಾಯ್ತಾ? ಎಲ್ರು ಕೊಡ್ಬೇಕು. ಕನ್ನಡನ್ನ ಅವ್ರು ತಗೊಂಡ್ರಿ. ಈಗ ಲೆಂಟ್ ಸರ್ವಿಸ್ ಇದ್ದಾಗ ಆಗ್ತದ್ದು ತೊಗೊಂಡ್ಬಿಟ್ಟಾರ, ಪಟ್ಟಾಭಿಷೇಕ ಮಾಡ್ಬಿಟ್ಟಿದಾರಲ್ಲ ಐಕ್ಯರಾಜ್ಯ ಕೊಟ್ಟು. ಇವ್ರಿಗೆ ಸಪೋರ್ಟ್ ಮಾಡ್ಬೇಕಷ್ಟೆ. ಸೆಕ್ಯೂರಿಟಿ ಸ್ಟೂಡೆಂಟ್, ಇವರು ಸ್ಟೂಡೆಂಟೇ. ಇವ್ರದ್ದಲ್ಲಿ ಇವರು ಅಂತ ಎಲ್ಲ ಜಗತ್ತಿನ ಎಲ್ಲಾ ರಾಜಕುಮಾರರು ಬಂದಿದ್ರು ಅವರಿಗೆ, ಇವನು ಸೇರ್ಕೊಂಡ. ಆದ್ರಿಂದ ಅವನು ಸೋಲು ಹೋಗ್ಬೇಕಾಯ್ತು ಈಗ. ಆದ್ರೆ ಈತು ಕನ್ನಡ ಹೋಗಿದ್ದು ಮಾತ್ರ ಇವ್ರು ಕರ್ಕೊಂಡಿದ್ದು ಸ್ಪೆಷಲ್ ಆಗಿ ಅಷ್ಟೇ. ಅದು ಆಕ್ಚುಲಿ ಕನ್ನಡಕ್ಕೆ ಬೈಂಡಿಂಗ್ ಅಲ್ಲ, ಅದು ಕನ್ನಡಕ್ಕೆ ಬೈಂಡಿಂಗ್ ಅಲ್ಲ. ಅಲ್ಲಿ ಇನ್ನೂ ಸಾರಸ್ಯ ತಗೊಂಡ್ರೆ ಕನ್ನಡ ಸ್ವಲ್ಪ ದಿವಸ ಓದಿದ್ದು ಇವ್ರ ಹತ್ರ ಮೊದಲು. ಹಿಂದೆ ಹೇಳಿದ್ರು ಬ್ರಹ್ಮಾಸ್ತ್ರ ಹೇಳ್ಕೊಡೋದಿಲ್ಲ ಅಂತ ಹೇಳಿದ್ರು, ಸ್ವಲ್ಪ ಹೇಳ್ಕೊಟ್ಟಿದ್ರು ಅವರು. ಆ ಥರ ಒಂದು ಶಿಷ್ಯತ್ವ ಇತ್ತು ಆತನಿಗೆ. ಆದರೆ ಗುರುದಕ್ಷಿಣೆ ಕೊಡೋಷ್ಟು ಇಲ್ಲದೆ ಹೋದ್ರು ಕೂಡ ಈಗ ಇರುತ್ತೆ ಕೇಳಿ ಕನ್ನಡದಿಂದ ಹೊರಟ. ಪಟ್ಟಾಭಿಷೇಕ ಮಾಡಿದಕ್ಕೋಸ್ಕರ ಋಣ ಬಂದಿದ್ರೆ ಏನಾಯ್ತು ಈಗ? ಅದ್ರಲ್ಲಿ ಹೋದ. ಇವರೇನು ಇವ್ರಿಗೆ ಅದೆಲ್ಲ ಹೋಗ್ಬಾರ್ದು. ನೀವು ಗುರುದಕ್ಷಿಣೆ ತಗೊಳ್ಳಿ, ಯಾರು ಹೇಳ್ಪಾರ ತಗೊಳ್ಳಿ, ನಿಮ್ ಕೆಲಸ ಮುಗಿಸ್ಬೇಕಷ್ಟೇ. ದೂರದಲ್ಲಿ ಹೇಳ್ಬೋದು ಲೋನ್ ತಂದು ಕೊಡೋ ಅಂತ, ಅದೇನು ಲೆಕ್ಕ ಅಲ್ಲ, ನೀನು ಕೊಡ್ಬೇಕಪ್ಪ. ಇವರು ಕನ್ನಡನೇ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಕ್ ಹೋಗ್ಲಿಲ್ಲ. ಗೊತ್ತಾಯ್ತಾ? ಅವ್ರು ಹೋಗ್ಬೇಕಾದ ಮುಖ್ಯ, ಹುಡುಗ ಯಾರು ಕರ್ಕೊಂಡ್ರು ದೋಷ ಇಲ್ಲ. ಏನ ಯಾರಿಗೆ? ಅದೇ ಹೇಳಿದ್ದು, ಯೋಗ್ಯ ಅವನು. ನನಗೆ ಅಧಿಕಾರನೇ ಇಲ್ಲ, ಪಟ್ಟಾಭಿಷೇಕ ಆಗಿಲ್ಲ, ಅಲ್ಲಿ ಬುದ್ಧ ಕೂಡ ಆಗೋದಿಲ್ಲ ಅವನಿಗೆ. ಅದು ಯಾವ ಪವರು ಇಲ್ಲ. ಹೇಳಿದ ಸೇಲ್ಡಿ ಹೆಸರಲ್ಲೇ ಇಲ್ಲ. ಸೈಡ್ ಮಾಡಿದ ರಿಜಿಸ್ಟ್ರೇಷನ್ ಮಾಡಿಕೊಟ್ರೆ ಇನ್ವ್ಯಾಲಿಡ್. ಕೆಲವರು ಮಾಡಿಸ್ಕೊಂಡ್ಬಿಡ್ತಾರೆ ಗೊತ್ತಾ, ದುಡ್ಡು ಕೊಟ್ಟು ಮಾಡಿಸ್ಕೊಂಡ್ಬಿಡ್ತಾನೆ. ಯಾಕೆ ನಡೀಲಿ, ದೊಡ್ಡದಷ್ಟು ನಡೀಲಿ ಅಂತೇಳಿ ಅವ್ರು ಹೇಳಿರ್ತಾರೆ. ಎಷ್ಟು ದಿವಸ ನಡೀಲಿ, ಗುಡ್ಡಾಗಿರಿ ಮಾಡಿ ಎಷ್ಟು ಜನ ಮಾಡ್ಕೊಂಡ್ಬಿಟ್ಕೊಂಡು ಗೆದ್ದೆ ಬಿಡ್ತಾರೆ. ನೀವು ಪಾಪ ಲಾಸ್ಟ್ ಕಳ್ಕೊಂಡ್ಬಿಡ್ತಾರೆ. ಏರ್ ಪ್ರೂವ್ ಮಾಡೋಕೋರು ಒಪ್ಪೋದಿಲ್ಲ ಅವರು. ಕೋರ್ಟ್ಗೋರು ಅಲ್ಲೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾರೆ. ಅಂಥ ಜನ ಇರ್ತಾರೆ. ಆದ್ರಿಂದ ಓಲ್ಡ್ ಮೆಥಡ್ ಮಾಡಬಾರ್ದು. ಅದು ಆ್ಯಕ್ಚುಲಿ ಫಸ್ಟ್ ಇನ್ಸ್ಟೆನ್ಸ್ ಆಯಿತು. ತೀರಾ ಏನು ಮಾಡ್ಲಿಕ್ಕೆ ಹೋಗಲಿಲ್ಲ. ಆಯಿತು, ಸ್ವಲ್ಪ ಕಾಯೋಣ ನಿಧಾನ ಬಿಟ್ಟರು, ಆಮೇಲೆ ದೊಡ್ಡದಾಗಲಿ ಶುರುವಾಯಿತು. ಒಂದು ಲೇಟಾಗಿ ಬಂದರೆ ಹೋದ್ರು, ನೆಕ್ಸ್ಟ್ ಅಭ್ಯಾಸ ಮಾಡ್ಕೊಂಡ. ಆ ಥರ ಶುರುವಾಗಿ ಮೊದಲೇ ಯಾರು ತಕ್ಷಣ ಆ್ಯಕ್ಷನ್ ತಗೊಳ್ಳೋದಿಲ್ಲ. ಕೊಟ್ಟಿದ್ದಾನೆ ಹೋಗಿ ಬಿಡು, ಸುಮ್ಮನೆ ಇವ್ರು ಯಾರು ಗಲಾಟೆ. ಪಾಂಡವರು ನಿಜವಾಗ್ಲೂ ಕೂಡ ಯಾರು ಗಲಾಟೆ ಮಾಡಬೇಕಾಗಿತ್ತಾಗ? ಪಾಂಡವರು, ವಿಶೇಷವಾಗಿ ಭೀಮಸೇನ. ಅವ್ರಿಗೆ ಎಂತ ಕೊಟ್ಟಿದ್ದು ಭೀಮಸೇನ. ನಾನು ನೀವು ಯಾಕೆ ಕೊಟ್ಟು ಕೇಳಿ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಯಾಕೆ ದೊಡ್ಡ ಯಾರೋ ಮಾಡ್ತಾರೆ, ಮಾಡ್ಕೊಂಡವ್ರು ಸುಮ್ಮನೆ ಆಗಿಬಿಡ್ತಾರೆ. ಎಷ್ಟೋ ಸರತ್ತೆ ಮನೆಯಲ್ಲಿ ಸಂಬಂಧಪಡೋದು ದೊಡ್ಡವ್ರು ಏನೋ ಮಾಡಿದಾಗ ಅವರಿಗೆ ಇದು ಮನಸ್ಸಿಗೆ ಇವರು ದುಡ್ಡು ಏನೋ ಮಾಡಿಬಿಟ್ಟು ಖರ್ಚು ಮಾಡಿಬಿಟ್ಟಿರ್ತಾರೆ. ಯಾಕೆ ನಮ್ಮನ್ನು ಮಾಡಿ ಕೇಳಕ್ಕೆ ಹೋಗೋದಿಲ್ಲ. ಹಾಗೆಲ್ಲ ತೀರಾ ದೊಡ್ಡ ಆಗದೆ ಹೋದ್ರೆ ಕೇಳೋದಕ್ಕೆ ಹೋಗೋದಿಲ್ಲ. ಅದು ಒಳ್ಳೆತನ, ಸೌಜನ್ಯ ಅಂತ ಕರೀತಾರೆ. ಬಂಧು ಬಾಂಧವರಲ್ಲಿ ಏನ್ ಮಾಡ್ತಾರೆ ಸಾಮಾನ್ಯ ಅಂತದನ್ನ ಇಗ್ನೋರ್ ಮಾಡೋದು. ಅಷ್ಟು ಬಾಡಿಯವ್ರು ಏನ್ ಮಾಡಿದ್ರು? ವಿಷಯಕ್ಕೆಲ್ಲ ಅನ್ಯಾಯಗಳು ಮಾಡಿದ್ದಾರೆ. ಇಂಥ ಅನ್ಯಾಯಗಳು ಮತ್ತೆ ಮಾಡ್ತಿದ್ದಾರೆ. ಇಷ್ಟಾರು ತಡ್ಕೋತಾ ಇದ್ದಾರೋ. ಆದ್ರಿಂದ ಪಾಂಡವ್ರನ್ನ ಯಾಕೆ ನಿಮ್ ಜನ ಬೈತಾರೆ? ಆಶ್ಚರ್ಯ. ಇವ್ರು ಮಾಡಿದ್ರು, ಹಾಗೆ ಮಾಡಬಾರ್ದಾಗಿತ್ತು, ರೇಗಿಸ್ಬಿಟ್ಟು ಎಲ್ಲ ಸುಳ್ಳು. ಅದು ಕತೆ ಒಂದು ಪ್ರಾಬ್ಲಮ್ ಇರೋದು, ಸರಿಯಾದ ಕತೆ ಜನಕ್ಕೆ ಗೊತ್ತಿಲ್ಲ. ಫಸ್ಟ್ ಗೊತ್ತಿದ್ದ ಜನಗಳು ಉದ್ದೇಶಪೂರ್ವಕ ಮುಚ್ಚಿಡ್ತಾರೆ. ಹೇಗೋ ಗೊತ್ತಿಲ್ಲ ಅಂತ ಗೊತ್ತಲ್ಲ, ಅದರಿಂದ ಮುಚ್ಚಿಡ್ತಾರೆ. ಅದರಿಂದ ಸರಿಯಾಗಿ ಭದ್ರ ಮಾಡ್ಕೊಂಡ್ರೆ ಕಳ್ಳ ಹೇಗೆ ಬರ್ತಾರೆ ಮನೆಯೊಳಗೆ? ಕಳ್ಳ ಬಂದಾದ್ರೆ ಒಂದು ತಪ್ಪು ಇವರಲ್ಲೂ ಇದೆ. ಏನ್ ತಪ್ಪಿದೆ ಅಂತ ವ್ಯವಸ್ಥೆ ಮಾಡ್ಕೊಂಡಿಲ್ಲ, ತಪ್ಪಿದೆ ಇವರಲ್ಲಿ. ಯಾವ ಕಾಲಕ್ಕೂ ಬರೋದಂತೆ ಮಾಡ್ಕೊಂಡ್ರೆ ಎಚ್ಚರಿಕೆ ಅದು. ಗೊತ್ತಾಯ್ತಾ? ಅದನ್ನ ಮಾಡ್ಕೊಳ್ಳೋದು ತಪ್ಪಾಗೋದಿಲ್ಲ. ಇವತ್ತು ನಾವು ಕೆಲಸ ಮಾಡ್ಕೋಬೇಕು. ಫಸ್ಟ್ ಕಥೆನೇ ಸರಿಯಾಗಿ ಹೇಳೋದಿಲ್ಲ, ಉಳಿದ ವಿಷಯ ಏನ್ ಬಂತು ಎಲ್ಲ ಹಾರಿಸ್ಬಿಡ್ತಾರೆ. ಅಕ್ಷೋಹಿಣಿ ತೃತಯೇ ಮುಂದೇನಾಯ್ತು? ದುದ್ರುಭು ಸರ್ವ ಪಾಂಚಾಲ ಭೀಷು ಪುರಮೇ ವಿಚಾರ ಹೊರಟೋದು. ಇದ್ರಿಂದ ಅನುಕೂಲ ಏನಾಯ್ತು ಅಂದ್ರೆ ಸಿಟಿಜನ್ಸ್ ಮೇಲೆ ಕೈ ಮಾಡಿದಾಗ ಆಗ್ಲಿಲ್ಲ ಇವರು. ಗೊತ್ತಾಯ್ತಾ? ಜಸ್ಟಿಸ್ ಅಪಿಯರೆನ್ಸ್ ಇಂದ ವಿಚಾರ ಕಳಿಸ್ಬಿಟ್ಟಿದ್ರಿಂದ
ಒಂದು ನಿಯಮ ಏನು, ಯುದ್ಧ ಮಾಡ್ತಿರ್ಬೇಕಾದ್ರೆ ನಾಗರಿಕರು ಪೆಟ್ಟಾಗಬಾರ್ದು. ಇದೆಲ್ಲರೂ ಇವತ್ತು ಯುದ್ಧ ಆಗ್ಬೇಕು ಆ ಫೀಲ್ಡಲ್ಲಿ ಆಗ್ಬೇಕು. ಅದಕ್ಕೆ ಹಿಂದಿನ ಕಾಲ ಬ್ಯಾಟ್ಲ್ ಫೀಲ್ಡ್ ಅಂತಾನೆ ಇರ್ತಿತ್ತು. ಈಗ ಏನು ಎಲ್ಲ ಹಾಕ್ತಾ ಬುಕ್ಕರ್ ಹಾಕ್ತಾ ಎಲ್ಲಿ ಸಿಕ್ಕರಲ್ಗ ಬಾಂಬ್ ಹಾಕ್ಬಿಡ್ತಾರೆ ಆಸ್ಪತ್ರೆಗಳ ಮೇಲೆ. ಯಾರ್ಯಾರ ಸತ್ತು ಹೋಗ್ಬಿಡ್ತಾರೆ ಸಂಬಂಧ ಹೇಳಿದ್ರೆ ತಪ್ಪದು. ಯುದ್ಧ ಮಾಡಬೇಕಾದ್ರೂ ಕೂಡ ಯುದ್ಧ ರಂಗದಲ್ಲಿ ಬರೀ ಕೈಲಿ ಬಂದವನು ಹೊಡಿಬಾರ್ದು, ಓಡೋಗೋನು ಹೊಡಿಬಾರ್ದು, ನಿಯಮಗಳಿದೆ, ಯುದ್ಧದ ರೂಲ್ಸ್ ಅವೆಲ್ಲ ಕೂಡ. ಅಂತ ಹೊತ್ತಿನಲ್ಲಿ ಇವರು ಬಂದು ಮಾಡಿದ್ರೆ ಎಷ್ಟು ಅನ್ಯಾಯ ಮಾಡ್ತಿರೋದ. ಅದು ಇದರಿಂದ ಏನಾದ್ರು ವೆಪನ್ಸ್ ಇತ್ತೀರಿ ಬಂದಿದ್ದರಿಂದ ಇವ್ರ ಸೇಫ್ಟಿ ಇಲ್ಲದಂತೆ. ಹಿಂದಿನ ಯುದ್ಧಗಳಲ್ಲಿ ಜನಗಳಿಗೆ ತೊಂದರೆ ಆಗ್ತಾನೆ ಇರಲಿಲ್ಲ. ಯುದ್ಧ ಮಾಡೋ ರಾಜರಷ್ಟೇ ಯುದ್ಧ ಮಾಡ್ತಿದ್ರು, ಸೈನಿಕರಷ್ಟೇ ಯುದ್ಧ ಮಾಡ್ತಿದ್ರು, ಬೇರೆಯವ್ರಿಗೆ ಎಂಟ್ರಿ ಇರಲಿಲ್ಲ. ಈಗ ಆ ಥರ ಆಗ್ಬಿಟ್ಟಿದೆ, ತುಂಬ ತಪ್ಪದು. ಚಕ್ರರಕ್ಷೌತು ತಸ್ಯಾಸ್ತಾಂ ಯುಧಾಮನ್ಯುತ್ತಮೌಜಸೌ. ಚಕ್ರರಕ್ಷೌತು ತಸ್ಯಾಸ್ತಾಂ, ಆ ಕಡೆಗೆ ದ್ರುಪದಸ್ತು ಅಭ್ಯಯಾದ್ ಭೀಮಂ ಸಪುತ್ರ ಸಹ ಸೇನೆಯ. ದ್ರುಪದ ತನ್ನ ಮಕ್ಕಳ ಸಮೇತ ಸೇನೆಯ ಸಮೇತ ಯುದ್ಧಕ್ಕೆ ಬಂದ. ಯಾರ ಭೀಮಸೇನ ಮುಂದಿದ್ದಿದ್ರೆ ಭೀಮಸೇನ ಮೇಲೆ ಯುದ್ಧಕ್ಕೆ ಹೊರಟ ದ್ರುಪದ ರಾಜ. ಚಕ್ರರಕ್ಷೌತು ತಸ್ಯಾಸ್ತಾಂ ಯುಧಾಮನ್ಯು ಉತ್ತಮೌಜಸು. ಇಬ್ಬರು ಮಕ್ಕಳು, ಯುಧಾಮನ್ಯು ಅಂತ ಒಬ್ಬ, ಯುಧಾಮನ್ಯುಶ್ಚ ಇದನ್ನು ಬರ್ತವೆ ಗೀತೆಯಲ್ಲಿ. ಯುಧಾಮನ್ಯು ಉತ್ತಮೌಜಸ ಇಬ್ಬರು ಮಕ್ಕಳು, ಇಬ್ಬರು ಗಂಡು ಮಕ್ಕಳು. ಸೆಕೆಂಡಿ ಅವನು ಇದ್ದಾರೆ, ಸೆಕೆಂಡಿ ಯುದ್ಧಕ್ಕೆ ಬರ್ತಾರೆ. ಯುದ್ಧವನ್ನು ಧಾತ್ರ ಅರ್ಯವಾವೇಶಯುತವು ವಿಶ್ವಾವಸು ಪರಾವಸು. ಇವರಿಬ್ಬರು ಯಾರು ಅಂತ ಕೇಳಿದರೆ ಧಾತೃ ಮತ್ತು ಅರ್ಯಮ ಇಬ್ಬರು ಆವೇಶದಿಂದ ಕೂಡಿದಂತಹ ವಿಶ್ವಾವಸು ಪರಾವಸು ಒಬ್ಬ ಗಂಧರ್ವ ಅವತಾರ ಇವರಿಬ್ಬರು ಕೂಡ. ಇದೆಲ್ಲ ನೆನ್ಪಿಟ್ಟು ಆಚೆ ಎಲ್ಲೋ ಹೇಳ್ತಾ ಅವತಾರ ಹೇಳ್ಬಿಡ್ತಾರೆ. ಸರಿ ನೆನ್ಪಿಟ್ಕೊಂಡು ಸೇರಿಸ್ಬೇಕು ಆ ಕಡೆಗೆ. ಆತರ ಹೇಳೋರು ರೀತಿಯೇ ಹಾಗೆ ಆಚಾರ. ಒಂದೇ ಕಡೆ ಅಂಶಾವತಾರ ಲಿಸ್ಟ್ ಕೊಡೋದಿಲ್ಲ, ಅಲ್ಲಲ್ಲೆಲ್ಲ ಹೇಳ್ಬಿಡ್ತಾರೆ. ಅಷ್ಟು ಕೆಲಸ ಮಾಡಲಿ ಇವರು ಶಿಷ್ಯರು ಅಂತ ಹೇಳ್ಬಿಡ್ತಾರೆ. ಎಲ್ಲ ಅವರೇ ಮಾಡಿಕೊಟ್ರೆ ಇವ್ರು ಓದಕ್ಕೆ ಏನು ಬಂತು, ಇಷ್ಟು ಮಾಡಿರೂ ಓದೋದಿಲ್ಲ, ಅದರಿಂದ ಸರಿಯಲ್ಲ. ವಿಶ್ವಾವಸು ಪರಾವಸು ಅವರಿಬ್ಬರು ಕೂಡ ವಿಶ್ವಾವಸು ಪರಾವಸು ಗಂಧರ್ವ ಯುಧಾಮನ್ಯು ವಿಶ್ವಾವಸು ಉತ್ತಮೋಜಸ್ ಪರಾವಸು. ಜೊತೆಗೆ ಅವರ ಆವೇಶ ಧಾತೃ ಅರ್ಯಮ ಇಬ್ಬರು ಸೂರ್ಯರವರು. ಧಾತೃ ಅಂತ ಒಬ್ಬ, ಧಾತೃ ಅಂದ್ರೆ ಬ್ರಹ್ಮ ಅಂತ ಒಬ್ಬರು ಅರ್ಥ ಮಾಡಿದ್ದಾರೆ ಕೆಲವರು. ಸೂರ್ಯನ ಹೆಸರು ಆಗಿದೆ ಧಾತೃ ಅರ್ಯಮಾವೇಶ ಇರುತ್ತವು. ಇಬ್ಬರು ಸೂರ್ಯರ ಆವೇಶ ಅವರಲ್ಲಿತ್ತು. ಅಂಶ ಆವೇಶ ಎರಡು ಆಯ್ತು. ಅವರು ಹೆಸರು ಅಂಶ ಆವೇಶ ಮೂರನ್ನು ಹೇಳಿದ್ರು. ಯಾಕಿರ್ಬಾರ್ದು ವಯಸ್ಸು ಅಂಶಗಳೇ ಎರಡು ಇರ್ಬೋದು ಬೇಕಾದ್ರೆ. ರಾಹ್ವಂಶಯುಕ್ ಮಿತ್ರನಾಮಕ ಸೂರ್ಯ ಆತ ಭೀಷ್ಮಕ ರಾಜ, ಮೂರು ಸೂರ್ಯಾಂಶ ಆತ ಮಿತ್ರನಾಮಕ ಸೂರ್ಯಾಂಶ, ಜೊತೆಗೆ ರಾಹ್ವಂಶಯುಕ್ ಆವೇಶ ಅಲ್ಲ ಅಂಶನೇ ಇತ್ತು ರಾಹು ಇರ್ಬೋದು. ಆವೇಶ ಮೂರರಾಕಿರ್ಬೋದು. ಮತ್ತೆ ಅವರವ್ರ ಸಾಧನೆ ತಕ್ಕಂತೆ ಇರುತ್ತೆ. ಸುತೌತಸ್ಯ ಮಹಾವೀರವು ಸತ್ಯಜಿತ್ ಪೃಷ್ಠತೋ ಭವತ್. ಅವರಿಬ್ಬರು ಕೂಡ ಇವನ ಮಹಾವೀರರಾದ ಮಕ್ಕಳು. ಇನ್ನೊಬ್ಬ ಇದ್ದ ಸತ್ಯಜಿತ್ ಅಂತ, ಅವರು ಯುದ್ಧಕ್ಕೆ ಬಂದ. ಅವನು ಮಗನೇ ಯಾರಿಗೆ, ದ್ರುಪದನಿಗೆ. ಮಿತ್ರಾಂಶಯುತ ನೋಡಿ, ಮಿತ್ರನಾಮಕ ಸೂರ್ಯ ಯಾರು, ಭೀಷ್ಮಕ ರಾಜ. ಒಂದು ಅಂಶದಲ್ಲಿ ಇವ್ರ ಜೊತೆಗಿದ್ದಾನೆ. ಚಿತ್ರಸೇನೋ ಮಹಾರಥ, ಚಿತ್ರಸೇನ ಅಂತ ಈತನ ಅವತಾರ. ಮಿತ್ರನ ಅಂಶ ಇದೆ, ಇಲ್ಲಿ ಹುಟ್ಟಿದ್ದಾನೆ. ಹೆಸರು ಸತ್ಯಜಿತ್ ಅಂತೆ. ಅಗ್ರತಸ್ಸು ಶಿಖಂಡಿ ಆಗಾತ್. ಶಿಖಂಡಿ ಬಂದ, ಎಲ್ಲರಿಗಿಂತ ಮುಂಚೆ ಯಾರು ಬಂದಿದ್ರು, ದ್ರುಪದನ ಹಿಂದೆ ಇಮಿಡಿಯೇಟ್ ಫಾಲೋಯರ್ ಯಾರು, ಶಿಖಂಡಿ. ಇದರಲ್ಲಿದ್ದಾನೆ, ದುಬ್ಬೂರಿನ ಜೊತೆಗಿದ್ದಾನಲ್ಲಿ. ಈಗ ಆಲ್ ಪ್ರಾಕ್ಟಿಕಲ್ ಪರ್ಪಸಸ್ ಯಾಕೆ ಕಾಣ್ತಾ ಇದ್ದಾತ, ಗಂಡಾಗಿನೇ ಯುದ್ಧಕ್ಕೆ ಬಂದ. ಶಿಖಂಡಿ ಆಗಾತ್ ರಥೋದಾರಹ ಶರಾನ್ ಕ್ಷಿಪನ್. ರಥೋದಾರಹ ಶಿಖಂಡಿ ಚ ಮಹಾರಥ ಅಂತ ಬಂದಿದೆ. ರಥೋದಾರ ಅಂದ್ರೆ ಮಹಾರಥ ಅಂತ ಅರ್ಥ. ಮೊದ್ಲಿಂದನೂ ಭಾರಿ ಬೀರ ಅವರು. ಶರಾನ್ ಕ್ಷಿಪನ್ ಜನಮೇಜಯಸ್ತಮನ್ಮೇವ ಪೂರ್ವಂ ಚಿತ್ರರಥೋಹಿಹ. ಇನ್ನೊಬ್ಬ ಮಗ ಜನಮೇಜಯ ಅಂತೇಳಿ. ಆಮೇಲೆ ಇಬ್ಬರ ಮಗ ಜನಮೇಜಯ ಇದ್ದಾನೆ, ಪರೀಕ್ಷಿತ ರಾಜ ಜನಮೇ. ಆ ಹೆಸರು ಕಾಮನ್, ಬಟ್ ಈ ಜನಮೇಜಯ ಬೇರೆ, ಆ ಜನಮೇಜಯ ಬೇರೆ. ಜನಮೇಜಯ ಇವ್ ಸುಮ್ಮನೆ ಓದೋರು ಏನಂತ ನೋಡ್ತಾರ, ಓ ಇಲ್ಲಿ ಬೇರೆ ಇದ್ದಾನೆ ತಿಳ್ಕೊಂಡು ಇನ್ನು ಮುಂದೆ ನೋಡೋದೇ ಇಲ್ಲ, ಅಷ್ಟೇ ಬರೆದು ಬಿಡ್ತಾರೆ. ನೋಡಿದ ಪುಸ್ತಕ ಇಂದ ನೋಡಿ ತೋರಿಸ್ತಾರೆ. ಮತ್ತೆ ನಾವೇನು ತೋರಿಸ್ಬೇಕು, ಇನ್ನು ಮುಂದೆ ನೋಡೋದು ತೋರಿಸ್ಬೇಕಾಗ. ಜನಮೇಜಯಸ್ತಮನ್ವೇವ. ಈ ಒಂದೇ ಹೆಸರು ಎಷ್ಟು ಜನ ಸ್ಟೂಡೆಂಟ್ಸ್ ಇರೋದಿಲ್ಲ, ಇನ್ಶಿಯಲ್ಸ್ ಡಿಫ್ರೆನ್ಶಿಯೇಟ್ ಮಾಡ್ಬೇಕಲ್ಲ ಅವ್ರನ್ನ. ಆ ಟೈಪ್. ಪೂರ್ವಂ ಚಿತ್ರರಥೋ, ಚಿತ್ರರಥ ಅವನು ಚಿತ್ರಸೇನ ಆತ ಸತ್ಯಜಿತ್. ಈತ ಚಿತ್ರರಥ ಅನ್ನೋ ಗಂಧರ್ವನ ಅವತಾರ. ಅನ್ವೇವ ಪೂರ್ವಂ ಚಿತ್ರರಥೋ ಹಿಯಃ ತ್ವಷ್ಟುರಾವೇಶ ಸಂಯುಕ್ತ. ತ್ವಷ್ಟು ಸೂರ್ಯ, ಒಬ್ಬ ಸೂರ್ಯ ತ್ವಷ್ಟ ಅಂತಿದ್ದಾನೆ. ಆತನ ಆವೇಶ ಬೇರೆ ಇದೆ, ಅಂಶ ಆವೇಶ. ಎಲ್ಲರಲ್ಲೂ ಅಷ್ಟು ಜನ ಮಕ್ಕಳಲ್ಲಿ ಏನಿದೆ, ಒಂದು ಅಂಶ ಒಂದು ಆವೇಶ, ಒಂದು ಅಂಶ ಒಂದು ಆವೇಶ. ಹೀಗಾಗಿ ಭಾರಿ ಬಲಾಢ್ಯರು ಎಲ್ಲ ಕೂಡ. ಚಿತ್ರರಥೋ ಹಿ ಸಹ ತ್ವಷ್ಟುರಾವೇಶ ಸಂಯುಕ್ತ ಸಚರಾನ್ ಅಭ್ಯವರ್ಷತ. ತಾಬಹೌ ವಿರಥೌ ಕೃತ್ವ ವಿಚಾಪೌ ಚ ವಿಭರ್ಮಕೌ. ಭೀಮಸೇನ ಅವರಿಬ್ಬರನ್ನು ಕೂಡ ವಿರಥೌ ಕೃತ್ವ ವಿರಥರನ್ನಾಗಿ ಮಾಡಿ, ವಿಚಾಪವು ಕೃತ್ವ ಬಿಲ್ಲದಂತೆ ಮಾಡಿ, ವಿವರ್ಮಕವು ಅವನ ಕವಚನೂ ಕತ್ತರಿಸಿ ಹಾಕಿಬಿಟ್ಟು. ಇಷ್ಟು ಭೀಮಸೇನ ಮಾಡಿ. ವಿರಥೌ
ವಿಚಾಪೌ ವಿವರ್ವಕವು ಕೃತ್ವ ಇಷ್ಟು ಮಾಡಿ ಭೀಮೋ ಜಘಾನ ತಾಂ ಸೇನಾ 3 ಲಕ್ಷ ಸೇನೆ ಬಂದಿತ್ತಲ್ಲ, ಅದು ಹೊಡಿತಾ ಇತ್ತು. ಸರ್ವ ಸವಾಜಿ ರಥ ಕುಂಜಾರಾಮ್, ಚತುರಂಗ ಬಲ, ಅದರಲ್ಲಿ ವಾಜಿ ಕುದುರೆ ಇದ್ದು, ರಥ ಇದ್ದು, ಆನೆ ಇದ್ದು, ಇವರಂತೂ ಸರಿನೇ ಸರಿ. ಚತುರಂಗ ಬಲ ಸಮೇತ ಬಂದಿದ್ದ. ಅಕ್ಷೋಣಿ ಲೆಕ್ಕ ಬರದೆ ಚತುರಂಗ ಬಲ ಇದ್ದಾಗ ಬರೀ ಒಂದಿದ್ರೆ ಅಕ್ಷೋಣಿ ಅಂತ ಕರೆಯೋದಿಲ್ಲ. ಇಷ್ಟು ಪ್ರಪೋರ್ಷನೇಟ್ ಆಗಿ ಇರಬೇಕು. ಇಷ್ಟು ಆನೆ, ಇಷ್ಟು ಕುದುರೆ, ಇಷ್ಟು ರಥಗಳು, ಇಷ್ಟು ಕಾಲಾಳು, ಆ ರೀತಿ ಇದ್ರೆ ಮಾತ್ರ ಟೆಕ್ನಿಕಲಿ ಇದಾಗುತ್ತೆ. ಸ್ಟಾಫ್ ಪ್ಯಾಟರ್ನ್ ಇರ್ತಲ್ಲ ಆ ಥರ ಅಕ್ಷೋಣಿ ಪ್ಯಾಟರ್ನ್ ಅದು. ಸೊ ಆ ರೀತಿ ಬಂದಿದ್ದಾನೆ. ಎಲ್ಲರಿಗೂ ಹೊಡಿತಾ ಇದ್ದಾರೆ ಭೀಮಸೇನ. ಸೈನ್ಯ ಬರೀ 5 ಜನ, ಅವ್ರು 100 ಜನ ಹೋಗಿ ಪ್ಲಸ್ 1 2 102 ಜನ ಹೋಗಿದ್ರು. ಶಕುನಿ ಪ್ಲಸ್ ಕರ್ಣ ಸೇರಿದ ಎಷ್ಟಾಯ್ತು ಅಲ್ಲಿಗೆ 102. ಇವ್ರು ಬಂದಿರೋದು ಎಷ್ಟೇ, ಬರೀ 4 ಜನ ಬಂದಿರೋದು. ಅವರು ಸೋತು ಓಡಿ ಬಂದರು, ಇವರು ಸೋಲಿಸಿ ಕಳಿಸ್ತಾರೆ. ಇಷ್ಟೇ ಡಿಫರೆನ್ಸ್. ಅವ್ರ ಯೋಗ್ಯತೆ ಇರಲಿಲ್ಲ, ಇದಿತ್ತು. ಭೀಮೋ ಜಘಾನ ತಾಂ ಸೇನಾಂ ಸವಾಜಿ ರಥ ಕುಂಜರಾಂ ಅಥೈನಂ ಶರವರ್ಷೇಣ ಯುಧಾವನ್ಯು ಉತ್ತಮೌಜಸೌ ಅಭೀಯತು ತೌ ವಿರಥೌ ಚಕ್ರೇ ಭೀಮೋ ನಿರಾಯುಧೌ. ಆಗ ಯುಧಾಮನ್ಯು ಉತ್ತಮ ಯಶಸ್ಸರು ಬಂದರು. ಅವರಿಬ್ಬರನ್ನು ಭೀಮಸೇನ ನಿರಾಯುಧರನ್ನ ಮಾಡಿ ಓಡಿಸಿದ. ಹಸ್ತಪ್ರಾಪ್ತಂಚ ಪಾಂಚಾಲಂ ನಾಗ್ರಹೀತ್ ಸವೃಕೋದರಃ. ಇಲ್ಲೊಂದು ಪ್ರಸಂಗ ನಡೀತು. ದುರ್ಬಲರಾಜ ಸಿಕ್ಬಿಟ್ಟ ಭೀಮಸೇನ ಕೈಲಿ. ಒಂದಿಷ್ಟು ಜನ ಎಲ್ಲರೂ ಸೋಲಿಸಿ ಆಯಿತು. ದುರ್ಬಲರಾಜ ಸಿಕ್ಕ. ಭೀಮಸೇನ ಹಿಡಿಲಿಲ್ಲ. ಯಾತಕ್ಕೆ? ಅರ್ಜುನ ಭ್ರಾತೃ ನಡಿಬೇಕು. ಇದು ಗಾಡಿ. ಅದಕ್ಕೆ ಟೀಕಾ ಬರೀಲಿಕ್ಕೆ ಬರ್ತಿದ್ರು, ಆಚಾರ್ಯ ಬರೀಲಿಲ್ಲ. ಯಾಕೆ ಬರೀಲಿಲ್ಲ? ಮೀಸಲಿಟ್ರು. ಟೀಕಾ ಟಿಪ್ಪಣಿ ಹರಿದ ಎಲ್ಲ ಅವರೇ ಬರೆದಾಕ್ಬಿಟ್ಟಿದ್ರೆ ಉಳಿದವ್ರು ಯಾವ ಚಾನ್ಸಸ್ ಸಿಗ್ತಿರ್ಲಿಲ್ಲ. ಆಚಾರ್ಯ ಎಲ್ಲರಿಗೂ ಅವರವ್ರ ಚಾನ್ಸ್ ಕೊಡ್ತಾ ಹೋಗ್ತಾರೆ. ಆ ಅರ್ಥದಲ್ಲಿ ಹಸ್ತಪ್ರಾಪ್ತ, ಕೈ ಸಿಕ್ಬಿಟ್ಟಿದ್ದಾರೆ. ಸಿಕ್ಕವ್ರು ಕೈ ಬಿದ್ದು ಕ್ಯಾಚ್ ಬಿಟ್ಬಿಡ್ತಾರಲ್ಲ, ಕೈಲಿ ಬಿದ್ದಾಗ. ಅಲ್ಲಿದ್ರೆ ಕ್ಯಾಚ್ ಬಿಟ್ಟ ಅಂತ ಕರೆಯಲ್ಲ. ಅಲ್ಲಿದ್ರೆ ಕ್ಯಾಚ್ ಬಿಟ್ಟ ಅಲ್ಲ, ಇಲ್ಲಿದ್ದ ಕೈ ಸಿಕ್ಕ ಬಿಟ್ಟ ಕ್ಯಾಚ್ ಬಿಟ್ಟ ಅಂತ ಕರೀತಾರೆ. ಹಸ್ತಪ್ರಾಪ್ತ ಉದ್ದೇಶ ಅವ್ರಿಗೆ ಗೊತ್ತಾಗುತ್ತೆ ಯಾಕೆ ಬಿಟ್ಟ ಅಂತ ಹೇಳಿದ್ರೆ ಉದ್ದೇಶ. ಇದು ಕಾರುಣ್ಯ ಅಂತ ಕರೀತಾರೆ. ತಾನೇ ಮಾಡಿಬಿಟ್ಟಿದ್ರೆ ಕ್ರೆಡಿಟ್ ಇಲ್ಲಿ ಬರ್ತಿತ್ತು, ಲೆಕ್ಕ ಹೋಗ್ತಿತ್ತು, ಬುದ್ಧಿ ಎಷ್ಟೋ ಪ್ರಸಂಗ ಆಗ್ತಿರ್ಲಿಲ್ಲ. ಆಗಬಾರ್ದು. ಅವರವರಿಗೆ ಕೆಲಸ ಕೊಡೋದ್ರ ಕೊಡ್ಬೇಕು. ಮನೇಲಿ ಮಕ್ಕಳನ್ನ ಬೆಳೆಸ್ಬೇಕು. ಎಲ್ಲ ತಾನೇ ಮಾಡ್ತಾ ಕೂತ್ರೆ ಮಕ್ಕಳಿಗೆ ಬರೋದೇ ಇಲ್ಲ. ತುಂಬಾ ಜನ ಬಡಿವಂತರ ಮೇಲೆ ಏನಾಗುತ್ತೆ ಗೊತ್ತಾ? ಕೆಲಸ ಮಾಡ್ತಾ ಅಡಿಗೆ ಬಡಿ ಎಂಟ್ರಿನೇ ಕೊಡೋದಿಲ್ಲ. ಅಡಿಗೆನೇ ಬರೋದಿಲ್ಲ ಇವರು. ಅಡಿಗೆ ಬರೋದು, ಕಾಫಿ ಮಾಡ್ಲಿಕ್ಕೆ ಬರೋದಿಲ್ಲ. ಆ ಸ್ಥಿತಿ ಬಂದ್ಬಿಡ್ತಾರೆ. ಅಡ್ತಿ ಬಡಿ ಮಾಡಿದ್ರೆ ಹಣೆ ಬರೋದು. ಅದು ಮಾಡಿಸಿರ್ಬೇಕು ಕೆಲಸ ಇವ್ರ ಕೈಲಿ. ನಾಳೆ ಇವ್ರ ಗತಿ ಏನಂತ ಯೋಚನೆ ಮಾಡ್ಬೇಕಲ್ಲ. 5 ಬಾರ್ ತಯಾರಾಗಿರ್ಬೇಕಲ್ಲ. ಯಜಮಾನ ತಯಾರಾಗಿರ್ಬೇಕು. ಹಾಗೆ ತುಂಬಾ ಕಡೆ ಹಾಗೆ ಅವ್ರಿಗೆ ಅದು ಕೇಳ್ತಾರೆ, ಏನು ಓದಿದ್ದಾರೆ ಕೆಲಸ ಅಲ್ಲ, ಅಡುಗೆ ಬರುತ್ತಾ ಅಷ್ಟೇ. ಯಾಕಂದ್ರೆ ಇವ್ರಿಗೆ ಬರೋದಿಲ್ಲ. ಅದರಿಂದ ಬರದಿರೋದು ಅಡ್ಜಸ್ಟ್ ಮಾಡ್ಬೇಕು. ಕಾಲ ತೀರಾ ವಿಚಿತ್ರ ಆಗ್ತಾ ಇರೋದು. ಯಾರಿಗೆ ಏನು ಇಲ್ಲ, ಈಗ ಗೊತ್ತಾಗುತ್ತೆ ಬುದ್ಧಿ. ಈಗ ಬುದ್ಧಿ ಯಾರೋ ಬಂದಿದ್ದಾರೆ ತಿಳ್ಕೊಂಡಿರೋದು. ಅವ್ರಿಗೆ ಐಡೆಂಟಿಟಿ ಗೊತ್ತಾಗಿಲ್ಲ, ಯಾರು ಅಂತಾನೆ ಗೊತ್ತು. ಈಗೆಲ್ಲ ಗೊತ್ತಾಗ್ತಾ ಇದೆ. ಈವರೆಗೂ ಎಕ್ಸ್ಪೋಸ್ ಆಗಿಲ್ಲ ಅವರು. ಫಸ್ಟ್ ಯುದ್ಧ ಮಾಡ್ತಿರೋದು ಅವರಿಗೆ. ಆದ್ದರಿಂದ ಯಾರಿಗೂ ಪರಿಚಯ ಇಲ್ಲ. ಯಾರು ಇಷ್ಟೊತ್ತು ಹೇಳ್ತೀವಿ, ಎಲ್ಲಿ ಸೂರ್ಯ ಎಲ್ಲಿ ಭೀಮ ಲೆಕ್ಕನೇ ಇಲ್ಲ. ವಾಯುದೇವ ಬಂದು ಯಾವ ಸೂರ್ಯ? ತಹಸೀಲ್ದಾರ್ ಲೆಟರ್ ಇಟ್ಕೊಂಡ್ಬಿಟ್ಟು ನೀವು ಡಿ ಸಿ ಲೆಟರ್ ಮಾಡೋಕ್ಕಾಗತ್ತಾ? ಅವ್ನು ತಂದ್ರೆ ಡಿ ಸಿ ತಹಸೀಲ್ದಾರ್ ಲೆಟರ್ ಏನಾಗತ್ತೆ ಅಲ್ಲಿಗೆ? ಲೆಕ್ಕನೇ ಇಲ್ಲ. ಅಲ್ಲ ಇರ್ಲಿ, ಇದ್ರು ಏನು ಮಾಡಲ್ಲ. ದಾಟ್ಬಿಟ್ಟಿದ್ದಾರೆ. 2 ಆಗಿದೆ. 2 ದೃಷ್ಟಿಯಿಂದ ಕೂಡ ಏನಾಗ್ಲಿಲ್ಲ. ಈಗ ಔಟ್ ಆಫ್ ಕ್ವಶನ್. ಯೋಜನೆ ದಾಟಿ ಬಂದ್ರು ಅಂತ ಮೊದಲೇ ಹೇಳಿ ಆಗಿದೆ. ಈಗಾಗಲೇ ದಾಟಿಬಿಟ್ಟು ಯೋಜನೆದವರೆಗೂ ವರ ಇತ್ತು ಅಷ್ಟೇ ಪೂರ್ತಿ. ಅದು ಹೊರಗಡೆ ಎಷ್ಟು ವಿಚಿತ್ರ ಇರುತ್ತೆ ನೋಡಿ. ಕೆಲವು ಹೊರಗಡೆಲ್ಲ ಕಂಡೀಷನಲ್ ವರ ಅಂತೀವಲ್ಲ, ಹಾಗೆ ಬಾರ್ಡರ್ ಇದ್ದಾಗೆ. ಇಲ್ಲಿವರೆಗೂ ಪಾಸ್ ವ್ಯಾಲಿಡ್. ಅದಾದ್ಮೇಲೆ ಇಲ್ಲ. ಅಷ್ಟೊಳಗೆ ಕೆಲಸ ಮಾಡ್ಬೋದು ಅಷ್ಟೇ, ಬೇರೆ ಕಡೆ ಮಾಡಾಗಿಲ್ಲ. ಮಾಡಿ ಅವಸರದಲ್ಲಿ ಮರ್ತು ಬಿಟ್ರು ಅದನ್ನ. ಮತ್ತೆ ಯಾವಾಗ ಹುಡುಗರು ಓಡಿಸಿ ಇನ್ನೂ 4 ಜನ ಹುಡುಗರು ಅಂತ ತಿಳ್ಕೊಂಡ್ರು ಅಷ್ಟೇ. 100 ಜನ ಓಡಿಸಿದ್ರೆ ನಮಗೆ 4 ಜನ ಯಾವ ಲೆಕ್ಕ ಅಂತ ತಿಳ್ಕೊಂಡು ಇಗ್ನೋರ್ ಮಾಡಿದ್ರು. ಆಮೇಲೆ ಗೊತ್ತಾಯ್ತು ಹಣೆ ಬಾರ ಏನಾಯ್ತು. ಆ ಕಾಲಕ್ಕೆ ಕೆಲವು ವಿಷಯಗಳು ತೋಚೋದೇ ಇಲ್ಲ. ಎಷ್ಟೇ ಇದ್ರು ಕೂಡ ಅದೇ ಮನುಷ್ಯನ ಸ್ಥಿತಿ. ಲಿಮಿಟೇಷನ್ ಅಂದ್ರೆ ಹಾಗೇನೆ. ಜಘಾನ ಭೀಮಸ್ತರಸ ತತ್ಸೈನ್ಯಂ ಮಾನಭಂಗಾಯ ಗುರ್ವರ್ಥಂ ಅರ್ಜುನಸ್ಯ ಉರ್ವೀಂ ಪ್ರತಿಜ್ಞಾಂ ಕರ್ತುಮಪಿ ಋತಾಂ ಮಾನಭಂಗಾಯ ಕರ್ಣಸ್ಯ ಪಾರ್ಥಮೇವ ನಿಯೋಜಯತ್. ಗುರುವರ್ಥಂ ಅರ್ಜುನಸ್ಯ, ಅರ್ಜುನ ಮಾಡಿದ ಗುರುದಕ್ಷಿಣೆಗೋಸ್ಕರ ಮಾಡಿದ್ನಲ್ಲ, ಸತ್ಯ ಆಗಬೇಕು. ಉರ್ವೀಂ ಪ್ರತಿಜ್ಞಾಂ, ದೊಡ್ಡ ಪ್ರತಿಜ್ಞೆ ಅದು. ಅದಕ್ಕೆ ಆ ರೀತಿ ಮಾತು ಕೊಟ್ಟವ್ರನ್ನ ಅಗ್ರಣ್ಯ ಮಾಡ್ತೇನೆ ಅಂತ ಹೇಳಿದ್ರಲ್ಲ, ದೊಡ್ಡ ಪ್ರತಿಜ್ಞೆ. ಅದು ಸುಳ್ಳಾಗಬಾರ್ದು. ಅದರಿಂದಾಗಿನೇ ಒಂದ್ ಕಡೆಗೆ ಅರ್ಜುನ ಕ್ರೆಡಿಟ್ ಹೋಯ್ತು, ಮೈನಸ್ ಪಾಯಿಂಟ್ ಬೇರೆ ಬಂತು. ಅದಾಗಬಾರ್ದು. ಕರ್ತುಮಪಿ ಋತಾಂ, ಕರ್ತುಮಪಿ ಋತಾಂ, ಋತಾಂ ಸತ್ಯ ಮಾಡಬೇಕು ಅಂತ ಅವರು ತಾನು ಹಿಡಿಲಿಲ್ಲ. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ದೊಡ್ಡವರು ಯಾತಕ್ಕೆ ಬಿಡ್ತಾರೆ ಅಂದ್ರೆ ಅವ್ರಿಗೆ ಜ್ಞಾನ ಇರುತ್ತಾ. ಅದರಿಂದ ಯಾರು ಮಾಡಬೇಕು ಅನ್ನೋ ದೃಷ್ಟಿಯಿಂದಾನೇ ಬಿಡ್ತಾರೆ.
ಮಾನಭಂಗಾಯ ಕರ್ಣಸ್ಯ ಇನ್ನೊಂದು ಪರ್ಪಸ್ ಇದೆ. ಅರ್ಜುನಿಗೆ ಕರ್ಣಗಾಲ ಏನು ಶುರುವಾಗಿದೆ ಅಲ್ಲೇ ಶುರುವಾಗಿತ್ತು, ಮೀರಿಸ್ಬಿಟ್ಟಿದ್ದ ಕರ್ಣ. ಆದ್ರಿಂದ ಈ ಕರ್ಣನಿಗೆ ಏನಾಗಬೇಕು, ಮಾನಭಂಗ ಆಗುತ್ತೆ. ಅಲ್ಲಿ ಗೆದ್ದ ಕ್ರೆಡಿಟ್ ಇಲ್ಲಿ ಹೋಗ್ಬೇಕೀಗ. ಅರ್ಜುನ ಗೆದ್ದ, ಕರ್ಣ ಕೈಲಿ ಆಗದ ಅರ್ಜುನ ಮಾಡ್ದ ಅಂತ ಹೇಳಿದ್ರೆ ಏನಾಗತ್ತಾಗ, ಭೀಮನ ಮೇಲೆ ಅಂತ ಕಾಂಪಿಟೇಷನ್ ಇಲ್ಲ, ಭೀಮನ ಮೇಲೆ ಇಲ್ಲ, ಅರ್ಜುನ ಮೇಲೆ ಇರೋದು. ಆದ್ರಿಂದ ಡಬಲ್ ಎರಡೆರಡು ಖುಷಿ ಸಾಧಿಸಿದಾಗಾಯ್ತು. ಕರ್ಣಸ್ಯ ಪಾರ್ಥಮೇವ ನಯೋಜಯತ್, ಅರ್ಜುನ ನೀನೇ ಹಿಡ್ಕೊ ಅಂತ ಬಿಟ್ಬಿಟ್ಟು. ಇದು ನಿಜವಾದ ಅರ್ಥದಲ್ಲಿ ಬಹಳ ದೊಡ್ಡ ಅನುಗ್ರಹ ಮಾಡಿತ್ತು. ಯಾವ್ದು ಮತ್ತು ಕೂಡ ಪ್ರತಿಜ್ಞೆ ಮಾಡ್ಲಿಕ್ಕೆ ಹೇಳಿದ್ಯಾರು ಅಲ್ಲ, ನೀನ್ ಪ್ರತಿಜ್ಞೆ ಮಾಡೋದಂತ ಕಳಿಸಿದ್ಯಾರು? ಭೀಮಸೇನ. ನಾನೇ ಹೇಳಿದ ಮಾತ್ರ ಸತ್ಯ ಮಾಡ್ಬೇಕು, ಅದು ಸತ್ಯ ಮಾಡ್ಬೇಕಲ್ಲ. ಆ ದೃಷ್ಟಿ ಎಲ್ಲ ಸೇರ್ಕೊಂಡಿತ್ತಿದ್ರೆ ಇದು ದೊಡ್ಡವ್ರು ಮಾತು ಕೊಟ್ರೆ ಏನಾಗುತ್ತೆ, ತಪ್ಪೋದಿಲ್ಲ ಅಂತ ನಿನ್ಕೊಂಡು ಆಯ್ತು ನೀನೇ ಮಾಡು ಅಂತ ಹೇಳ್ತಾರಲ್ಲ ಹಾಗೆ. ಯಾವಾಗ ಇಲ್ಲ ಇಲ್ಲ, ಇಲ್ಲಿ ಬಂದು ಭೀಮ ಹೊರಟಿದ್ದು ಎಲ್ಲಿಂದ ಎಲ್ಲಿ ಬಂತು? ಇಲ್ಲ ಬಂದಿಲ್ಲ. ಪಾಂಡವರ ಸಮೇತ ಹೊರಟು ಅಷ್ಟೇ ಬಂದಿಲ್ಲ. ಪಾಂಡವರು ಮೊದಲು ಕೌರವರ ಹೆಸರು ಹೇಳಿ, ಆ ಕರ್ಣನ್ ಹೇಳಿ, ಆಮೇಲೆ ಪಾಂಡವರು ಹೇಳಿ, ಆ ವಿಷಯ ಬಂದಿಲ್ಲ. ಸಶರಾನ್ ಕ್ಷಿಪತಸ್ತಸ್ಯ ಪಾಂಚಾಲಸ್ಯಾರ್ಜುನೋಧೃತಂ ಪುಪ್ಲುವೆ ಸ್ಯಂದನೆ ಚಾಪಂ ಚಿತ್ವಾತಂ ಚಾಗ್ರಹೀತ್ ಕ್ಷಣಾತ್. ಸಹ ಶರಾನ್ ಕ್ಷಿಪತಃ ತಸ್ಯ ಪಾಂಚಾಲಸ್ಯ ಅರ್ಜುನ ಧೃತಂ. ಯಾವಾಗ ಭೀಮಸೇನ ಬಿಟ್ಟಾಯ್ತೋ ಪಾಂಚಾಲ ರಾಜ ಏನ್ ಮಾಡದ, ಬಾಣಗಳ ಮನೆ ಶುರು ಮಾಡದ. ತಕ್ಷಣ ಅರ್ಜುನ ಬಂದ ಅಡ್ಡ. ಪುಪ್ಲುವೆ ಸ್ಯಂದನೆ ಚಾಪಂ ಚಿತ್ವಾತಂ ಚಾಗ್ರಹೀತ್. ಅರ್ಜುನ ಏನ್ ಮಾಡದ, ಸೀದಾ ರಥನೇ ಹತ್ತಿಬಿಟ್ಟ. ಯಾರ ರಥನ? ಹತ್ತಿಬಿಟ್ಟು ಚಾಪಂ ಚಿತ್ವ, ಅವನ ಬಿಲ್ಲನ್ನು ಕತ್ತರಿಸ್ಬಿಟ್ಟ. ತಂಚ ಅಗ್ರಹೀತ್ ಕ್ಷಣ, ಇವೆಲ್ಲ ಕಣ್ಣು ಫಾಸ್ಟೆಸ್ಟ್ ಟಕ 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 ಮಾಡಿ ಹಾಕ್ಬಿಟ್ಟ. ಏನಾಗಿದೆ ಗೊತ್ತಾಗಿದ್ದ ಮುಂಚೆನೇ ಇಷ್ಟ ಹಿಡಿದಾಗಿತ್ತು ನಾನು, ಗೊತ್ತಾಯ್ತಾ? ಇಂದ್ರಾವತಾರ ಆತ ಭಾರಿ ಮೇಲಿದ್ದಾರೆ. ಕ್ಷಣದಲ್ಲೇ ಸೆರೆ ಹಿಡಿದ. ಸಿಂಹೋ ಮೃಗಮಿವಾದಾಯ ಸ್ವರಥಂಚಾಭಿಪೇದಿವಾನ್ ಅಥ ಪ್ರಕುಪಿತಂ ಸೈನ್ಯಂ ಫಲ್ಗುಣಂ ಪರ್ಯವಾರಯತ್. ಸಿಂಹೋ ಮೃಗಂ ಇವ ಆದಾಯ ಸ್ವರಥಂಚ ಅಭಿಪೇದಿವಾನ್. ಅವ್ರು ಹಿಡ್ಕೊಂಡು, ಸಿಂಹ ಹೇಗೆ ಜಿಂಕೆ ನಡ್ಕೊಂಡು ಹೋಗ್ಬೇಕು, ಮೃಗಾನ ಜಿಂಕೆ ದರ ಎಳ್ಕೊಂಡು ಹೋಗಿ ಹಚ್ಕೊಂಡು, ಆ ರೀತಿ ದೃಪದಾನ ಎಳ್ಕೊಂಡ್ಬಿಟ್ಟು ತನ್ನ ರಥಕ್ಕೆ ಕರ್ಕೊಂಡೆ ರಥ ಹಚ್ಕೊಂಡ ಅವನು. ಉಪ್ಲುವೆ ಚಂದನೆ ಸಿಂಹೋ ಪ್ರಕೃತಿತಂ ಸೈನ್ಯಂ ಫಲ್ಗುಣಂ ಪರ್ಯವಾರಯತೆ. ಆ ಸೈನ್ಯ ಏನಿತ್ತಲ್ಲ ಭಾರಿ ಸಿಟ್ಟಿನಿಂದ ಅರ್ಜುನನನ್ನ ಅಟ್ಯಾಕ್ ಮಾಡಿ, ನಮ್ಮ ರಾಜನ ಎತ್ಕೊಂಡು ಹೋಗ್ತಾನೆ ಅಂತ ಹೇಳಿ ಆ ಸೈನ್ಯ ಎಲ್ಲ ಅರ್ಜುನನನ್ನ ಅಟ್ಯಾಕ್ ಮಾಡ್ತಾರೆ. ಜಘಾನ ಭೀಮಸ್ತರಸಾ ತತ್ಸೈನ್ಯಂ ಶರವೃಷ್ಟಿಭಿ ಅಥ ಸತ್ಯಜಭ್ಯಾಗಾತ್ ಪಾರ್ಥಂ ಮುಂಚನ್ ಶರಾನ್ ಬಹೂನ್. ಜಘಾನ ಭೀಮಃ ತರಸಾ ತತ್ಸೈನ್ಯಂ ಶರವೃಷ್ಟಿಭಿ. ತಕ್ಷಣ ಭೀಮಸೇನ ಮಾಡಿದ್ದೇನೋ, ಅರ್ಜುನ ಸಹಾಯ ಮಾಡ್ಬೇಕಲ್ಲ, ಅರ್ಜುನಿಗೆ ತೊಂದರೆ ಆಗಬಾರದು ಅಂತ ಸೈನ್ಯ ತಾನು ಓಡಿಸಿದ್ದು. ಆ ಸೈನ್ಯವನ್ನ ಹೊಡೆದಾಕಿ ಅರ್ಜುನಿಗೆ ಅನುಕೂಲ ಮಾಡಿಕೊಟ್ಟಿತ್ತು. ಶರವೃಷ್ಟಿಭಿ ಅಥ ಸತ್ಯಜಿತಭ್ಯಾಗಾತ್. ಸತ್ಯಜಿತ್ ಮಗ ಇದ್ನಲ್ಲ ಅವನು ಬಂದ ಯುದ್ಧಕ್ಕೆ. ಪಾರ್ಥಂ ಮುಂಚನ್ ಶರಾನ್ ಬಹೂನ್. ಸೈನ್ಯವನ್ನ ಭೀಮಸೇನ ಅಟ್ಯಾಕ್ ಮಾಡ್ತಿರ್ಲಿಕ್ಕೇನೆ ಸತ್ಯಜಿತ್ತವನು ದೃಪದನ ಇನ್ನೊಬ್ಬ ಮಗ ಅರ್ಜುನ್ ಮೇಲೆ ಹೊರಟ. ತಮರ್ಜುನ ಕ್ಷಣೇನೈವ ಚಕ್ರೇ ವಿರಥ ಕಾರ್ಮುಕಂ. ಅರ್ಜುನಿಗೆ ಯಾರು ಈಡಾಗ್ತಿರ್ಲಿಲ್ಲ. ತಮ್ ಅರ್ಜುನ ಕ್ಷಣೇನ ಏವ ಚಕ್ರೇ ವಿರಥ ಕಾರ್ಮುಕಂ. ವಿರಥ ವಿಕಾರ್ಮುಕ, ಬಿ ಎರಡು ಕಡೆ ಸೇರಿಸ್ಕೋಬೇಕು. ಆ ರಥನೂ ಹೋಯ್ತು, ಅವನ ಬೆಲ್ಲು ಹೋಯ್ತು. ಆ ರೀತಿ ಅರ್ಜುನ ಹೊಡೆದ. ವಿಹಂತಂ ಭೀಮ ಪುನಃ ಸೈನ್ಯಂ ಅರ್ಜುನ ಪ್ರಾಹ ಮಾ ಭವಾನ್. ಭೀಮಸೇನ ಏನ್ ಮಾಡ್ತಾ ಇದ್ದಾರೆ, ಮತ್ತೆ ಸೈನ್ಯವನ್ನ ಹೊಡಿತಾ ಇರೋದು. ಆಗ ಅರ್ಜುನ ನೋಡ್ತಾನೆ, ಭೀಮಸೇನ ಪ್ರಾರ್ಥನೆ ಮಾಡ್ಕೊತಾನೆ. ಅರ್ಜುನ ಪ್ರಾಹ ಮಾ ಭವಾನ್ ಸೇನಾಮರ್ಹತಿ ರಾಜ್ಞೋಸ್ಯ ವೀರಹಂತುಮಶೇಷತಃ ಸಂಬಂಧ ಯೋಗ್ಯ ತಾತಸ್ಯ ಸಖಾಯಂ ನಸ್ಸು ಧಾರ್ಮಿಕ. ಕೇಳ್ಕೊಂಡ, ಅಣ್ಣ ಹೊಡೆಯೋದು ಬೇಡ, ಸೈನ್ಯ ಕೊಲ್ಲೋದು ಬೇಡ, ನಮ್ಗೆ ಕೆಲಸ ಆಯ್ತಲ್ಲ. ಏನ್ ಕೆಲಸ ಆಯ್ತು ಈಗ? ರುಕ್ರದನ್ ಹಿಡಿಯೋದು, ಗೊತ್ತಾ? ರುಕ್ರದನ್ ಹಿಡಿಯೋ ಕೆಲಸ ಆಯ್ತು. ಅದರಿಂದ ಸೇನಾ ಕೊಲ್ಲೋದು ಬೇಡ, ಪಾಪ ಯಾಕೆ ಕೊಲ್ಲಬೇಕು ಅಂತ ಹೇಳಿ ಅರ್ಜುನ ಮಾತಾಡಿದ. ಸೇನಾಮರ್ಹತಿ ರಾಜ್ಞೋಸ್ಯ ವೀರಹಂತುಮಶೇಷತಃ. ಸೈನ್ಯ ಯಾಕೆ ಕೊಲ್ಲಬೇಕು? ಸಂಬಂಧ ಯೋಗ್ಯ ಇತ್ಯಾರೀತ. ಸಂಬಂಧ ಯೋಗ್ಯ, ಸಂಬಂಧಿ ಈತ, ಪಾಪ ಸಂಬಂಧಕ್ಕೆ ಯೋಗ್ಯನಾದವನು. ತಾತಸ್ಯ ಸಖಾಯಂ ನ ಸುಧಾರ್ಮಿಕ. ನಮ್ಮ ಅಪ್ಪನ ಸ್ನೇಹಿತ. ಪಾಂಡರಾಜನಿಗೂ ಆತನಿಗೂ ಸ್ನೇಹ ಬೆಳೆದಿತ್ತು. ಅಪ್ಪನ ಸ್ನೇಹಿತ, ಧಾರ್ಮಿಕ ಬೇರೆ, ಸುಧಾರ್ಮಿಕ. ನಹ ನಮ್ಮ ತಾತಸ್ಯ ತಂದೆಯ, ಅಯಂ ಸಖ ಸ್ನೇಹಿತ. ಇವರು ಒಳ್ಳೆ ಧರ್ಮಿಷ್ಠ ಬೇರೆ, ಸಂಬಂಧ ಯೋಗ್ಯ ಬೇರೆ. ಆದ್ದರಿಂದ ಅವನ ಸೈನ್ಯ ನಾಶ ಮಾಡೋದು ಬೇಡ ಅಂತ ಕೇಳಿಕೊಂಡ. ಆ ಮಾತು ಆತನ ಬಾಯಿಂದ ಬರಲಿ ಅಂತ ಭೀಮಸೇನ ಹಾಗೆ ಮಾಡಿದ್ದು. ಈ ಮಾತಿನಿಂದ ಏನಾದ್ರು ರಾಜ ಅರ್ಜುನ ಕಡೆಗೆ ಒಂಥರ ವಾಲಗಾಯ್ತು. ಅದೆಲ್ಲ ಆಗಬೇಕು.
ಆ ರೀತಿ ಫೇವರ್ ಮಾಡಲಿ ಅಂತಾನೆ ವ್ಯವಸ್ಥೆ ಮಾಡಿ. ದೇಶ್ಯಾಮ ಏನ ಮೇವಾತೋ ಗುರೋರ್ವಥ ವಚನ ಗೌರವಾತ್ ಸ್ನೇಹ ಪಾಶಂ ತತಶ್ಚಕ್ರೆ ಬೀಭತ್ಸೌ ನೃಪದೋಧಿಕಂ. ನೇಷ್ಯಾಮಃ ಏನಂ ಏವ ಅತಃ. ಸಿಕ್ಕಾಯ್ತು ಇವನು ಕರ್ಕೊಂಡು ಬಿಡ್ತು ಪ್ರಧಾನ, ಇವನು ಬಿಟ್ಟು ಬಿಡು ಅಂತ ಹೇಳಿ. ಅಷ್ಟೇ. ಆದ್ರೆ ಗುರುವ್ರ ವಚನ ಗೌರವ, ಗುರುಗಳಿಗೆ ಮಾತು ನಮ್ಮ ಮೇಲೆ, ನಮಗೂ ಇವ್ರಿಗೇನು ದ್ವೇಷ ಇಲ್ಲ, ಮತ್ತೆ ಯಾವ ರೀತಿ ವೈರನೂ ಇಲ್ಲ. ಗುರುಗಳು ಕೇಳಿದ್ದಾರೆ ಅಂತ ಕೊಡ್ಬೇಕಷ್ಟೇನೆ. ಸಿಕ್ಕಾಯ್ತವನ ಆದ್ದರಿಂದ ಹಾಗೆ ಮಾಡೋದು ಬೇಡ ಅಂತ ಕೇಳ್ಕೊಂಡು. ಸ್ನೇಹ ಪಾಶಂ ತತಶ್ಚಕ್ರೆ ಬೀಭತ್ಸೌ ದೃಪದೋಧಿಕಂ. ದೃಪದಾದ್ರೆ ಅರ್ಜುನ್ ಮೇಲೆ ಭಾರಿ ಪ್ರೀತಿ ಹುಟ್ಟಾಯ್ತು. ಎಷ್ಟು ಕರುಣಾಳ ಇದ್ದಾನೆ ಇವನು ಪಾಪ, ಗೊತ್ತಾಯ್ತಾ. ಪರ್ಸನಲ್ ಗೆಳತಿಯ ಮೇಲೆ ಏನೂ ಇಲ್ಲೇ ಇಲ್ಲ. ಗುರುದಕ್ಷಿಣೆ ಕೂಡ ಕರ್ಕೊಂಡು ಹೋಗ್ತೇನೆ ಅಷ್ಟೇ ಹೊರತು ನಮ್ಮ ವಿರೋಧ ಇಲ್ಲ ಅಂತೇಳಿ ಸ್ನೇಹ ಪಾಶಂ ತತಶ್ಚಕ್ರೆ, ಬಹಳ ಒಂದು ಅಟ್ಯಾಚ್ಮೆಂಟ್ ಕ್ರಿಯೇಟ್ ಆಗ್ತದೆ ಮೇಲೆ. ಇದಾಗಲೇ ಇರ್ತಾರೆ ಸರಿ ಆಗಿ ಮಾಡಿತ್ತು. ಅದ್ರಿಂದ ಏನಾಯ್ತು ಮುಂದೆ ಹೇಳ್ತಾರೆ. ಆ್ಯಕ್ಚುಲಿ ಏನಾಗಬೇಕು ಈಗ, ಸಿಟ್ಟು ಬರಬೇಕು. ದೇವರ ಸಂಕಲ್ಪ ಹೇಗಿರುತ್ತೆ ಅಂದರೆ, ಕೆದ್ರ ಮೇಲೆ ಸಿಟ್ಟು ಬರೋ ಪ್ರೀತಿ ಬಂದ್ಬಿಡುತ್ತೆ, ಪ್ರೀತಿ ಬರೋ ಸಿಟ್ಟು ಬರುತ್ತೆ. ಅದು ದೇವ್ರ ಕೈ ಇದೆ, ನಮ್ಮ ಕೈಲಿ ಇಲ್ಲ. ಅದು ಉಪನಿಷತ್ ಹೇಳುತ್ತೆ. ಯಾರು ಒಂದಾಗಿದ್ದಾರೆ, ಜೊತೆಗಿದ್ದಾರೆ ಅಂದ್ರೆ ಅವ್ರ ಇಚ್ಛೆ ಅಲ್ಲ, ಅದು ದೇವರ ಸಂಕಲ್ಪ. ಜಗಳಾಡಿದ್ದಾರೆ, ಅದು ಕೂಡ ಏನದು ದೇವರ ಸಂಕಲ್ಪ. ನಮ್ಮ ಕೈಲಿ ಯಾವುದೂ ಇಲ್ಲ. ಬೆಸ್ಟ್ ಎಕ್ಸಾಂಪಲ್, ನಿಜವಾಗ್ಲೂ ಭಾರಿ ಕೋಪ ಅವರು ಇವನೇನ ಹೇಳ್ಕೊಂಡು ಹೋಗಿದ್ದು. ಒಂದು ಕೈ ನೋಡ್ಬಿಡ್ತೇನೆ ಅನಿಸ್ಬೇಕಾಯ್ತಲ್ಲ, ಅನಿಸ್ಲೇ ಇಲ್ಲ. ಭಾರಿ ಆಶ್ಚರ್ಯ. ಇವ್ರು ಎಲ್ಲ ದೈವ, ಅದಕ್ಕೆ ಸರಿಯಾಗಿ ಗಾಯತ್ರಿ ಮಂತ್ರ ಜಪ ಮಾಡ್ತಿದ್ದೆ, ಅವ್ರ ಬುದ್ಧಿ ಕೆಡೋದಿಲ್ಲ. ಅರ್ಥ ಆಯ್ತಾ. ಗಾಯತ್ರಿ ಮಂತ್ರ ಹೇಳೋದೇನಂತ, ಯೋ ಯೋ ನಹ ಪ್ರಚೋದಯ. ನಮ್ಮ ಬುದ್ಧಿ ಅಂತ ಹೇಳಿದ್ರೆ ನಹ ಅಮದ್ ಬಹುವಚನಂ ಆದ್ಯರ್ಥೆ. ನಮ್ಮವರು ನಮಗೆ ಸಂಬಂಧಪಟ್ಟವ್ರು ಯಾರಿದ್ದಾರೋ ಅವರೆಲ್ಲರ ಬುದ್ಧಿ ಸರಿ ಹೋಗ್ಲಿ ಅಂತ ಮಾಡೋದು, ಗೊತ್ತಾಯ್ತಾ. ನನ್ನ ಬುದ್ಧಿ ಸರಿ ಮಾಡ್ಲಿ ಅಂತ ಅಷ್ಟೇ ಇಲ್ಲ. ನೋಡಿ, ಪಾಂತು ಅಸ್ಮಾನ್ ವಾಯ್ಸು ಶುರುವಾಗೋದೇನಂತ, ಅಸ್ಮಾನ್ ನಮ್ಮನ್ನು ಪಾಲಿಸಲಿ. ನಮ್ಮನ್ನು ಅಂತ ಹೇಳೋದ್ರಿಂದ ಮನೆ ಯಜಮಾನ ಅಂತ ಹೇಳ್ಬಿಟ್ರೆ ಯಾರಿಗಾಗತ್ತದ, ಎಲ್ಲರಿಗೂ ಬಂದ್ಬಿಡುತ್ತೆ. ಗಾಯತ್ರಿ ಮಂತ್ರದ ಅಷ್ಟು ಶಕ್ತಿ ನಮ್ಮ ಜನಕ್ಕೆ ಅದೆಲ್ಲ ಅರ್ಥ ಆಗೋದಿಲ್ಲ. ಅದರಿಂದ ಇವ್ರು ಯಾಕೆ ಮಾಡಿ ಇವರೇ ಬಿಡಿಸ್ತಾರೆ, ತಮ್ಮ ಒಳ್ಳೇದಾಗುತ್ತೆ ಅಂತ ಜ್ಞಾನ ಇಲ್ಲ. ಮನೆಯವರೇ ಗಾಯತ್ರಿ ಮಂತ್ರ ಹೇಳ್ಬೇಡ, ಮಡಿ ಮಾಡಬೇಡ, ಪ್ರಾಬ್ಲಮ್ ಇವರಿಗೆ ಶುರುವಾಗೋದು. ಒಬ್ರು ಸರಿಯಾಗಿ ಟ್ಯಾಕ್ಸ್ ಕೊಡ್ತೀವಿ ಅಂದ್ರೆ ಎಲ್ಲರೂ ಬೆಳಿಬಿಟ್ಟು ಓಡಿಸ್ತಾರೆ. ಅವ್ರನ್ನೆಲ್ಲ ಯಜಮಾನಷ್ಟೇ ಓಡಿಸೋದಿಲ್ಲ, ಯಾರು ಓಡಿಸ್ತಾರೆ, ಅವರೆಲ್ಲ ಓಡಿಸ್ತಾರೆ. ಅವ್ರು ಸರಿಯಾಗಿದ್ದರೆ ಎಲ್ಲರೂ ಇರ್ಲಕ್ಕೆ ಬರುತ್ತೆ. ಜನಕ್ಕೆ ಗೊತ್ತಾಗುತ್ತೆ, ಅಲ್ಲಿ ಗೊತ್ತಾಗುತ್ತೆ. ಲೌಕಿಕ ಬಂದಾಗ, ಶಾಸ್ತ್ರ ಬಂದಾಗ ಗೊತ್ತಾಗುತ್ತೆ. ನೋಡ್ಬೇಕು, ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಆಮೇಲೆ ಅದು ತಮಾಷೆ ಅಂದರೆ ಬರೀ ಮನೇನಲ್ಲ, ಅದಕ್ಕೆ ಬ್ರಾಹ್ಮಣ ಋಷಿ ಮುನಿಗಳಿಗೆ ಟ್ಯಾಕ್ಸ್ ಇಲ್ಲ ಆಗ. ಅದಕ್ಕೆ ತಪಸ್ ಮಾಡಿದ್ರೆ ದೇಶಕ್ಕೆ ಕಲ್ಯಾಣ, ಗೊತ್ತಾಯ್ತಿಲ್ಲ, ದೇಶಕ್ಕೆ ಕಲ್ಯಾಣ. ಅದು ಗಾಯತ್ರಿ ಮಂತ್ರ ಎಲ್ಲಿಗೆ ಹೋಯ್ತು ಈಗ, ನಹ ನಮ್ಮನ್ನ, ಮನೆಯವ್ರನ್ನ, ನಮ್ಮ ದೇಶನ, ಬಂಧುಗಳನ್ನ, ಸುತ್ತಮುತ್ತಿರೋರನ್ನ ಎಲ್ಲ ಸೇರಿ ಹೋಯ್ತು. ಅರ್ಥ ಆಯ್ತಾ. ಸುತ್ತಮುತ್ತಿರೋರನ್ನ ಅವ್ರ ಜೊತೆಗಿದ್ದಾರೆ. ಸುಧಾಮನ ಪಕ್ಕ ಜೊತೆಗೆ ಇದ್ದವ್ರ ಮನೆಯೆಲ್ಲ ಬಂಗಾರ ಆಗಿತ್ತು ಅಂತ ಹೇಳ್ತಾರಲ್ಲ, ಹಾಗೆ ಆ ರೀತಿ ಕನೆಕ್ಟೆಡ್ ಎಲ್ಲ. ಬೀದಿಗೆ ನೀರು ಹಾಕ್ಸೊಂಡ ಪಕ್ಕ ಶತ್ರು ಇದ್ರು ಅವ್ರ ಮೇಲೆ ನೀರು ಹೋಗುತ್ತೆ, ಬಿಡೋದಿಲ್ಲ. ಗೊತ್ತಾಯ್ತಿಲ್ಲ. ಅವ್ರು ಆಗದೆ ಅವ್ರ ಬಳಿ ಮಾತ್ರ ಕಟ್ ಮಾಡಿದ್ರೆ ಹೇಳಕ್ಕಾಗೋದಿಲ್ಲ, ತಿಳಿತಾ. ಆಮೇಲೆ ಇನ್ನೊಂದು ತನ್ನ ಮನೆ ಇದೆ, ಮತ್ತೆ ಇವ್ರು ಕಟ್ಬಿಡ ಅವರಿಗೆ ಕಟ್ಟಾಗುತ್ತೆ. ಅದು ಅಂಥ ಒಂದು ಉಪಯೋಗ ಇದೆ ಯಾವಾಗ ಕೂಡ. ಅದಕ್ಕೆ ಒಳ್ಳೆಯವ್ರ ಮತ್ತೆ ಇದ್ರೆ ಏನಾಗುತ್ತೆ, ಅದಕ್ಕೆ ತುಂಬಾನೇ ಹೇಳ್ತಾರೆ. ನಮ್ಮ ಲೆವೆಲಲ್ಲಿ MLA ಇದ್ದಾರೆ, ನೀರಿ ಪ್ರಾಬ್ಲಮ್ ಯಾವುದಕ್ಕೂ ಪ್ರಾಬ್ಲಮೇ ಇಲ್ಲ. ಯಾಕೆ ಅವ್ರು ಸರಿ ಮಾಡೋಕ್ಕೆ ನಮಗೆಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಅದು ವಿಷ್ಣು ಭಕ್ತ ಒಬ್ಬಿದ್ರೆ ಏನಾಯ್ತು, ಎಲ್ಲ ಮಾಡಿ ಎಲ್ಲ ಸುಖವಾಗಿರ್ತಾರೆ ಅಂತ. ಆ ದೃಷ್ಟಿಯೊಳಗೆ ಗಾಯತ್ರಿ ಮಂತ್ರದ ಶಕ್ತಿ ಅದು. ಅದೆಲ್ಲ ಅರ್ಥ ಮಾಡ್ಕೊಂಡ್ರೆ ಸುಖವಾಗಿರ್ಬೋದು. ಇವಾಗ ಅರ್ಥ, ಅದು ವೇಸ್ಟ್ ಆಫ್ ಟೈಮ್ ಅಂತ ತಿಳ್ಕೊಂಡಿರ್ತಾರೆ. ಟ್ಯಾಕ್ಸ್ ಕೊಡೋದು ವೇಸ್ಟ್ ಆಫ್ ಟೈಮಾ, ಬಿಲ್ ಕೊಡೋದು ವೇಸ್ಟ್ ಆಫ್ ಟೈಮಾ, ಮೊದಲು ಟಾಪ್ ಪ್ರಯಾರಿಟಿ ಕೊಟ್ಟು ಮುಗಿಸ್ಬೇಕಾದ್ರು. ತತಸ್ಸೇನಾಂ ವಿಹಾಯೈವ ಭೀಮೋ ಬಿಭತ್ಸು ಮನ್ವಯಾತ್. ಭೀಮಸೇನ ಹೊಡೆದು ಎಷ್ಟು ಹೊಡೆದ್ರು ಕೂಡ ಇದು ದ್ವೇಷದ ಯುದ್ಧ ಅಲ್ಲೇ ಅಲ್ಲ. ಆದ್ದರಿಂದ ಅವನ ವಿರೋಧಿನೂ ವೈಷ್ಣವನು, ಅವೈಷ್ಣವ ಕೂಡ ಅಲ್ಲ. ಹೊಡೆದ ಮಾಡೋದು ಏಟ್ ಬಿಡೋದು ಅಷ್ಟೇ ಹೊರತು ನಿಜವಾಗ್ಲೂ ಏನು ಮಾಡ್ತಾ ಇರಲಿಲ್ಲ. ಅವರು ಸಾಯ್ಬೇಕು ಕೇಕ ಅದೆಲ್ಲ ಇಲ್ಲೇ ಇಲ್ಲ, ಬರೀ ಸೋಲ್ಸ್ಬೇಕಷ್ಟೇ. ಬೀವತ್ಸು ಅವಾಗ ಜನ ಸರಿ ಬಿಡು ಅಂತ ಹೇಳಿ ಅವ್ರಿಗೆ ಅವನ ಮಾತು ಕೇಳಿ ಬಿಟ್ಟ ಹಾಗೆ ಆ ರೀತಿ ಮಾಡಿ ಹಿಂದೋಡ್ತಾರೆ. ಹಾ ಹಾ ಹೋಯ್ತಲ್ಲ ಈಗಾಗಲೇ ದಾಟಿ ಬಂದು ಕ್ರಾಸ್ ಮಾಡಿ ಬಂದ. ಇನ್ನೊಂದು ವರ ಇವ್ರಿಗೆ ಲೆಕ್ಕ ಇಲ್ಲ. ಅರ್ಥ ಆಯ್ತಾ ಈಗ, ವರ ಲೆಕ್ಕನೇ ಇಲ್ಲ. ದೊಡ್ಡವ್ರ ಮುಂದೆ ಚಿಕ್ಕವ್ರ ವರ ಏನು ಕೆಲಸ ಮಾಡುತ್ತೆ. ಅದು ಇದೆಲ್ಲ ತಾರತಮ್ಯ ತೋರ್ಸಕ್ಕೂ ಬೇಕು. ಇವೆಲ್ಲ ತಾರತಮ್ಯ ಸುಮ್ಮನೆ ತಿಳ್ಕೊಳ್ಳೋದು, ಅಪ್ಲೈ ಮಾಡ್ಕೊತಾ ಹೋಗ್ಬೇಕು. ಎಲ್ಲೆಲ್ಲಿ ಏನಾಗುತ್ತೆ ಎಂಬುದನ್ನ ಅಪ್ಲೈ ಮಾಡ್ಕೊಂಡಾಗ ಅದ್ರ ಮಹತ್ವ ಗೊತ್ತಾಗುತ್ತೆ. ಎಲ್ಲೆಲ್ಲೋ ಎದ್ದು ಬಿಟ್ರೆ ತಪ್ಪ. ನಾವೇನು ನೋಡಿ ಪಂಚಭೇದ ತಾರತಮ್ಯ ಬರೀ ಕೂಗ್ಲಕ್ ಮಾಡ್ಕೊಂಡಿದ್ದೇವೆ ಹೊರತು ಏನ್ ಮಾಡ್ಬೇಕು, ಅದನ್ನ ಅಪ್ಲೈ ಮಾಡ್ಕೋಬೇಕು. ಅವಾಗ ಏನಾಗತ್ತೆ, ಅದು ಸಾರ್ಥಕ, ಅದು ತಿಳ್ಕೊಳ್ಳೋದಕ್ಕೆ ಉಪಯೋಗ. ಅದು ಬಿಟ್ಟು ಕೂಗೋದು ಕಿರಿಸೋದು ಮತ್ತೆ ಮಾಡಬಾರ್ದು ಮಾಡೋದು, ಹಾಗೆಲ್ಲ ಮಾಡಬಾರ್ದು. ತತಸ್ಸೇನಾಂ ವಿಹಾಯೈವ ಭೀಮೋ ಬಿಭತ್ಸು ಮನ್ಮಯಾತ್ ಮುಕ್ತ ಕಥಂಚಿತ್ ಭೀಮಾ ಸ್ಯಾತ್ ಸಾ ಸೇನಾ ದುದ್ರುವೇ ಭಯಾತ್.
ಭೀಮಸೇನ ಯಾವಾಗ ಬಿಟ್ಟು ಈ ಕಡೆ ತಿರುಗಿದ್ನೋ ಅವ್ರಿಗೆ ಖುಷಿ ಆಗುವ ಸೈನಿಕ ಸದ್ಯ ಬದುಕಿಗೆ ಅಂತ ವಾಪಸ್ ಹೊಡೆಬಿಟ್ರು. ಇವ್ರು ವೈದ್ಯಕ್ಕೆ ಹೋಗ್ತಾರೆ ಅಂತ ಹೇಳಿ ಅವ್ರು ನಡ್ಸ್ಕೊಂಡ್ಬರ್ಲಿಲ್ಲ. ಬದುಕಿದ್ದೆ ಪುಣ್ಯ ಅಂತೇಳಿ ಭೀಮಾಶ್ಯಾತ್ ಕಥಂಚಿತ್ ಮುಕ್ತ, ಭೀಮನ ಬಾಯಿಂದ ಯಾಗೋಪಾರಾದ ಸೇನೆ ಭಯ ದುದ್ರುವೆ, ಭಯದಿಂದ ಓಡಕ್ಕೆ ಶುರು ಮಾಡುತ್ತೆ ವಾಪಸ್. ಭೀವತ್ ಸುಮನ್ಮಯಾತ್ ದೃಪದಂ ಸ್ಥಾಪಯಾಮಾಸ ಅರ್ಜುನೋ ಸ್ಥಾಪಯಾಮಾಸಾಥ ಅರ್ಜುನೋ ದ್ರೋಣ ಸನ್ನಿಧೌ ಪಪ್ರಚ್ಛೈನಂ ತಥಾ ದ್ರೋಣಃ ಸಖ್ಯಮಸ್ತಿ ಉತ ನೇತಿ ವಾ. ದೃಪದಂ ಸ್ಥಾಪಯಾಮಾಸ ಅರ್ಜುನ ದ್ರೋಣ ಸನ್ನಿಧೌ, ದೃಪದ ಕರ್ಕೊಂಡು ಹೋಗ್ಬಿಟ್ಟು ದ್ರೋಣಾಚಾರ್ಯ ಮುಂದೆ ನಿಲ್ಲಿಸಿದ. ಯಾರನ್ನ? ದೃಪದನ. ಕೆಲಸ ಮುಗಿತ ಅಲ್ಲಿಗೆ. ಗುರುದಕ್ಷಿಣೆ ಸಮಾಪ್ತಿ ಆಯಿತು. ಅದಕ್ಕೆ ಬಾಟ್ ಕೊಟ್ಟು ಮಾತನಾಡಿತ್ತು. ದೊಡ್ಡ ಕೆಲಸ ಮುಗಿದಾಗ ಪಪ್ರಚ್ಛೈನಂ ತಥಾ ದ್ರೋಣ ಸಖ್ಯಮಸ್ತಿ ಉತ ನೇತಿ ವಾ. ದ್ರೋಣರ ಮೊದಲೇ ಪ್ರಶ್ನೆನೇ ಇದು. ಏನಪ್ಪಾ, ನನಗೂ ನಿಮ್ಗೆ ಸ್ನೇಹ ಇದೆಯೋ ಇಲ್ವೋ? ಅದೇ ತರ ಗಲಾಟೆ ಮಾಡಿತ್ತು. ಎಲ್ಲಿ ನಿರ್ಧನೋ ರಾಜಸಖೋ ಭವೇತ ಅಂತ ಹೇಳಿತ್ತು. ನಿರ್ಧನ ದರಿದ್ರ, ನಾನು ರಾಜ, ಸ್ನೇಹಿತ ಆಗ್ತಾರ, ಇಬ್ಬರು ಏನಾಗಿರ್ಬೇಕು? ಸಮಾನ ಸ್ಕಂದರಾಗ್ಬೇಕು. ಗೊತ್ತಾಯ್ತು? ಅದನ್ನ ಸಾಧ್ಯ ಅವಮಾನ ಮಾಡಿದ್ದ. ಅದಕ್ಕೆ ಈಗ ಕೇಳ್ತಾರೆ, ಸಖ್ಯ ಇದೆಯಲ್ಲ ಹೇಳಿ. ಈಗ ಇಲ್ಲ ಅಂದಾಗಿಲ್ಲ. ಯಾಕೆ? ಅವ್ರ ಹತ್ರ ಊಟ ಪಟ್ಟಾಗ್ಬಿಟ್ಟಿದೆ. ಈಗ ರೂಪದಲ್ಲಿ ಏನೂ ಇಲ್ಲ, ಇವರೇ ರಾಜ್ಯ ಬಂದಿದೆ. ಇದೆಯೋ ಇಲ್ವೋ ಈಗ ನೋಡಿ ಮುಂದೆ ಹೇಗೆ ಮಾತಾಡ್ತಾನೆ. ಪಪ್ರಚ್ಛೈನಂ ತಥಾ ದ್ರೋಣ ಸಖ್ಯಮಸ್ತಿ ಉತ ನ ಇತಿ ವಾ. ಸ್ನೇಹ ಇದೆಯೋ ಇಲ್ವೋ ಹೇಳ್ಬಿಡಿ ಈಗಾಗಲೇ. ಅಸ್ತಿ ಇದಾನೀಂ, ಬೇರೆ ದಾರಿ ಇಲ್ಲ. ಅಸ್ತಿ ಇದಾನೀಂ, ಈಗಿದೆ ಅಂದ. ಅಂದ್ರೆ ಡ್ಯೂಟಿ ಬಿಟ್ಟಿಲ್ಲ, ಅಥವಾ ಅಹಂಕಾರ ಬಿಟ್ಟಿಲ್ಲ, ಇನ್ನೂ ಕೂಡ ಹಿಂದಿರ್ಲಿಲ್ಲ, ಈಗಿದೆ ಅಷ್ಟೇ ಅಂತ ಹೇಳಿದ. ಪ್ರಾಹ ದೃಪದ ಅಂಗಿರಸಾಂ ವರಂ. ಯಾರು ಇವರು? ಪಾಪ ಬಹಳ ದೊಡ್ಡ ಋಷಿಗಳು, ಮುನಿಗಳು. ಅವರು ದ್ರೋಣ ಸ್ವರೂಪತಃ ಯಾರವರು? ಬೃಹಸ್ಪತಿ ಆಚಾರ್ಯರು. ಅದರಿಂದಾಗೇನೆ ಅವರು ಸಾಮಾನ್ಯರಲ್ಲ, ಗೌರವಿಸಿದ. ಅಥಾಹ ದೃಪದಂ ದ್ರೋಣ ಸಖ್ಯಮಿಚ್ಛೆ ಅಕ್ಷಯಂ ತವ. ನೋಡು ದೃಪದ, ಇಷ್ಟೆಲ್ಲ ಮಾಡಿದ್ದೀನಿ, ಏನು ಇನ್ವೆ ಸಿಟ್ಟಿನಿಂದ ಮಾಡಿಲ್ಲ ನಾನು. ನಿನ್ನ ಸ್ನೇಹ ನನಗೆ ಬೇಕಪ್ಪ. ಅದಕ್ಕೇನು ಮಾಡಿದ್ದೀನೇನು? ನಿರ್ಧನ, ನಾನು ರಾಜ, ಅದಕ್ಕೆ ಸ್ನೇಹ ಇಲ್ಲ ಅಂತ ಹೇಳಿದ್ದೆ. ಅದಕ್ಕೇನು ಮಾಡಿದೆ? ಈಗ ರಾಜ್ಯವನ್ನು ಸೋಲಿಸಿ ರಾಜ್ಯ ತಗೊಂಡೆ. ನನ್ನ ಉದ್ದೇಶ ನೀವು ಸೋಲ್ಸೋದು ಅವೆಲ್ಲ ಅಲ್ಲ, ನಿನ್ನ ಸ್ನೇಹ ನನಗೆ ಬೇಕು. ಸ್ನೇಹ ಬೇಕಾದ್ರೆ ಏನು ಮಾಡ್ಬೇಕಾಗಿತ್ತು? ನಾನೀಗ ಸಾಮ್ಯ ಗಳಿಸ್ಬೇಕಾಗಿತ್ತು. ಅದಕ್ಕೆ ಮಾಡಿದ್ದೇನೆ ಹೊರತು ಬೇರೆ ತಪ್ಪು ತಿಳ್ಕೊಬೇಡ. ಅದು ಇವ್ರ ಉದ್ದೇಶ ಅಲ್ಲಿ ಮುಗಿತು. ಆ್ಯಕ್ಚುಲಿ ದೃಪದ ಬಿಡೋದಿಲ್ಲ, ಇದಾಯ್ತು. ಆಮೇಲೆ ಇವರು ಗಂಟು ಬಿದ್ರು. ಮತ್ತೆ ಪರಸ್ಪರ ಬಿಟ್ಟು ದೊಡ್ಡ ಸ್ಥಿತಿ ಹೊರಟೋಯ್ತು. ಮುಂದೆ ಇಲ್ಲೆಲ್ಲಿಗೂ ಹೋಯ್ತು ಜಗಳ. ಇಬ್ರು ಸಾತ್ವಿಕರ ಮಧ್ಯೆ ಜಗಳ ಎಷ್ಟು ಅನರ್ಥ ಆಯ್ತು. ಇವರು ಇಬ್ಬರು ಒಳ್ಳೆಯವರೇ, ಇಬ್ಬರು ಯೋಗ್ಯರೇ. ಅವ್ರ ಮಧ್ಯೆ ನಡೆದ ಇದು ಎಷ್ಟೆಷ್ಟೋ ಅನರ್ಥಕ್ಕೆ ಕಾರಣ ಆಗ್ತದೆ ಅಂತ ಹೇಳ್ತಾರೆ. ಈಗ ಅಸ್ತಿದಾನ ಮಿತಿ ಪ್ರಾಹ ದುರ್ಬಲೋ ಅಂಗಿರಸಾಂ ವರಂ ಅಥಾಹ ಧ್ರುವರಂ ದ್ರೋಣ ಸಖ್ಯಮಿಚ್ಛೆ ಅಕ್ಷಯಂ ತವ. ನಮ್ಮ ಸ್ನೇಹ ಇವತ್ತಿದೆ, ನಿನ್ನೆ ಇದೆ, ಹಾಗೆಲ್ಲ ಆಗಬಾರದು. ಅಕ್ಷಯ, ಶಾಶ್ವತ ಇರಬೇಕು. ಅದಕ್ಕೇನಾಗ್ಬೇಕೀಗ? ನಾನು ರಾಜ ಆಗಬೇಕು, ನೀನು ರಾಜ ಆಗಿರ್ಬೇಕು. ಈಗ ನಾನು ಹೇಳ್ಬೋದು ರಾಜ ನೀನು ಸ್ನೇಹಿತ ಅಲ್ಲ ಅಂತೇಳಿ. ಯಾಕೆ? ನಿನ್ನ ದರಿದ್ರ ನೀನು ಈಗ ಎಲ್ಲಕ್ಕೆ ನಿಂದ ಆತ್ಮೇಲೆ ಸಿಕ್ಕ ಮೇಲೆ ಇದು ಎಷ್ಟು ಏನು ಉಳ್ಕೊಂಡಿದೆ? ಏನೂ ಇಲ್ಲ. ನನ್ನ ರಾಜ್ಯ ಈಗ. ಅದಕ್ಕೆ ಹಾಗೆ ಮಾಡೋದಿಲ್ಲ. ಯಾಕೆ? ಮೊದಲು ನೀನು ಸ್ನೇಹಿತ ಇಲ್ಲ ಅಂದು, ಈಗಲೂ ಒಪ್ಪಬಾರ್ದು ನ್ಯಾಯವಾಗಿ ನೀನೀಗ. ಯಾತಕ್ಕೆ? ನೀನು ರಾಜ, ನಾನಿದು, ಆದ್ದರಿಂದ ಒಪ್ಪೋದಿಲ್ಲ. ಅದಕ್ಕೆ ಏನು ಮಾಡ್ತೇನೆ ಗೊತ್ತಾ? ಅರ್ಧ ವಾಪಸ್ ಕೊಟ್ಬಿಡ್ತೇನೆ. ಅರ್ಧ ರಾಜ್ಯ ವಾಪಸ್ ಕೊಡ್ತೇನೆ. ಅವಾಗ ಏನಾಯ್ತು? ನಾನು ಅರ್ಧ ರಾಜ್ಯ, ನಿನಗೂ ಅರ್ಧ ರಾಜ್ಯ. ಇಬ್ಬರು ಏನಾಗ್ತೇವೆ ಇವಾಗ? ಸ್ನೇಹ ಆಗ್ತೇವೆ. ನನ್ನ ಉದ್ದೇಶ ಅಷ್ಟೇ ಹೊರತು ಬೇರೆ ಏನೂ ಇಲ್ಲ ಅಂತ ಹೇಳಿ. ನಹಿ ಯಾರು? ಕ್ಷತ್ರಿಯ. ಈ ಪದ್ಧತಿ ತಗೋತಾರೆ ಈಗ, ತಗೊಂಡ್ಬಿಡ್ತಾನೆ ಈಗ. ಅದು ಭಯ ಬಂದಾಗೆಲ್ಲ ಹೋಯ್ತು ಧರ್ಮ. ಮತ್ತೆ ಎರಡಿದೆ ಈಗ. ಅದೇ ತಗೊಂಡಿದ್ದು ಇವ್ರ ಉದ್ದೇಶ ಕೂಡ ರಾಜ್ಯ ತಗೋಬೇಕು ಇಲ್ವೇ ಇಲ್ಲ. ಅವನು ಬರೀ ಮಾನಭಂಗ ಮಾಡೋದು ಅಷ್ಟೇ ಉದ್ದೇಶ ಇತ್ತು. ದ್ರುಪದ ರಾಜ ಸೋತ. ಅದು ಯಾರಿಂದ ಸೋತ? ದ್ರೋಣಾಚಾರ್ಯ ಸೋತಾಗಾಯ್ತು. ದ್ರೋಣಾಚಾರ್ಯ ಸೋತಾಗಾಯ್ತು. ಅವ್ರು ದೊಡ್ಡವರು, ಸ್ವರೂಪದಲ್ಲೂ ಭಾರಿ ದೊಡ್ಡವರು. ಸ್ವರೂಪದ ದ್ರುಪದರಾಜನಿಂದ ಭಾರಿ ದೊಡ್ಡವರು, ಬ್ರಾಹ್ಮಣರಾಗಿ ದೊಡ್ಡವರು. ಗೊತ್ತಾಯ್ತಾ? ಇಷ್ಟೆಲ್ಲ ಇರೋದ್ರೆ ಮತ್ತೆ ಅಷ್ಟೇ ಅಲ್ಲ, ಮುಂದೆ ಬರುತ್ತೆ ಕತೆ, ಇದೊಂದು ಬರುತ್ತೆ ಅಂತ ಹೇಳ್ತಿರ್ತಾರೆ. ಇಲ್ಲೇ ಹೇಳ್ತಾರೆ. ದ್ರುಪದೋ ಅಗಿರಸಾಂ ವರಂ ಅಥಾಹ ದ್ರುಪದಂ ದ್ರೋಣ ಸಖ್ಯಮಿಚ್ಛೆ ಅಕ್ಷಯಂ ತವ ನಹಿ ಅರಾಜ್ಞೋ ಭವೇತ್ ಸಖ್ಯಂ ತವ ಇತೀದಂ ಕೃತಂ ಮಯ. ರಾಜನಲ್ಲದೆ ಹೋಗಿದ್ದೇನೆ, ಸ್ನೇಹ ಆಗ್ತಿರ್ಲಿಲ್ಲ ಅಂತ ಇಷ್ಟೆಲ್ಲ ಮಾಡಿದೆ. ಈಗ ನೀರು ರಾಜನೆಲ್ಲ ಆಗಿತ್ತು. ಅದಕ್ಕೆ ನಾ ಏನು ಮಾಡ್ತೇನೆ ಈಗ? ನ ವಿಪ್ರಧರ್ಮೋ ಯದ್ಯುದ್ಧಂ ಅತಸ್ತ್ವಂ ನ ಮಯಾ ಧೃತಃ. ಬ್ರಾಹ್ಮಣ ಧರ್ಮ ಅಲ್ಲ ಯುದ್ಧ ಮಾಡೋದು. ಅದಕ್ಕೆ ಅವತ್ತೇ ಕೆಲಸ ಮಾಡ್ತಿದ್ದೆ, ಮಾಡಲಿಲ್ಲ ಅಂತ ಹೇಳ್ತಾರೆ. ಅವತ್ತೇ ಕೆಲಸ ಮಾಡ್ತಿದ್ದೆ, ಬ್ರಾಹ್ಮಣ ಧರ್ಮ ಅಲ್ಲ ಅಂತ ನಾನು ಹಾಗೆ ಮಾಡಲಿಲ್ಲ. ಈಗ ಮಾಡಿದ್ದೆ ನೋಡು ಅಂತ ಹೇಳ್ತಾರೆ. ಧರ್ಮ ಬಿಡದೆ ಏನು ಮಾಡಿದ್ದೆ ನಾನೀಗ? ನಿನ್ನ ಸೋಲಿಸಿದ್ದೆ, ನಿನ್ನ ರಾಜ್ಯಕ್ಕೆ ಇಟ್ಕೊಂಡ್ಬಿಟ್ಟಿದ್ದೆ. ಗೊತ್ತಾಯ್ತಾ? ನಮಯಾ ಧೃತಃ ಶಿಷ್ಯೈರೇತತ್ ಕಾರಿತಮ್ಮೆ ತವ ಸಖ್ಯಮಭೀಪ್ಸತ.
ಈ ಶಿಷ್ಯರಿಂದ ನಾನು ನಿನ್ನ ಸ್ನೇಹಕ್ಕೋಸ್ಕರವಾಗಿ ಇಷ್ಟೆಲ್ಲ ಮಾಡಿಸಿದ್ದೆ. ಅತಃ ಸಖ್ಯಾರ್ಥಮೇವಾದ್ಯ ತದ್ರಾಜ್ಯಾರ್ಥೋ ತೋಮಯ. ಪೂರ್ತಿ ರಾಜ್ಯ ತಗೊಳ್ಳೋದಿಲ್ಲ ನಾನು, ಅರ್ಧ ರಾಜ್ಯ ತಗೋತೀನಿ, ಅರ್ಧ ರಾಜ್ಯ ಬಿಡ್ತೇನೆ ನಿನಗೆ, ಅರ್ಧ ನಿನಗೆ ಬಿಡ್ತೇನೆ, ಅರ್ಧ ರಾಜ್ಯ ನಾನು ತಗೋತೇನೆ ಅಂತ ಹೇಳಿ ಡಿಕ್ಲೇರ್ ಮಾಡಿ. ಇಲ್ಲೋ ಕೆಲವು ಅರ್ಥ ಮಾಡ್ತಾರೆ, ನಮ್ಮಲ್ಲಿ ಕೆಲವು ಅರ್ಥ ಮಾಡ್ಬೇಕಾದ್ರೆ ಅರ್ಧ ರಾಜ್ಯ ತಗೊಳ್ಳಿಲ್ಲ, ಅರ್ಧ ರಾಜ್ಯದ ಒಂದು ಭಾಗ ತಗೊಂಡ್ರು, ಅದು ಉಪಯೋಗ ಆಗಲ್ಲ. ಯಾತಕ್ಕೆ? ಮತ್ತೆ ಸಮಯ ಪ್ರಶ್ನೆ ಬರುತ್ತೆ. ಈಗ ಅಲ್ಲಿ ಅವನ ಆರ್ಗ್ಯುಮೆಂಟ್ ಏನಿತ್ತು, ನೀನು ದರಿದ್ರ, ನಾನು ರಾಜ, ಸಖ್ಯ ಇಲ್ಲ ಅಂತ. ಈಗ ನೀನು ಸಣ್ಣ ರಾಜ ದೊಡ್ಡ ರಾಜ ಅಂತ ಮತ್ತೆ ಶುರು ಮಾಡು. ಸಾಮ್ಯ ಬೇಕು ಅಂದ್ಮೇಲೆ ಎಷ್ಟಾಗ್ಬೇಕೀಗ? 50-50ನೇ ಆಗ್ಬೇಕು. ಆ ಅರ್ಥನೇ ತಗೋಬೇಕು, ಬೇರೆ ಅರ್ಥ ತಗೊಳ್ಬಾರ್ದು. ಮೇಲ್ನೋಟಕ್ಕೆ ವಾಕ್ಯಕ್ಕೆ ಅರ್ಥ ಆಗುತ್ತೆ, ಆದರೆ ಅರ್ಥ ದೊಡ್ಡದು ಶಬ್ದ ದೊಡ್ಡದು ಅಂತ ಪ್ರಶ್ನೆ ಬಂದಾಗ ಅರ್ಥ ದೊಡ್ಡದಾಗಬೇಕು. ಅರ್ಥ ಆಯ್ತಾ? ಅರ್ಥ ದೊಡ್ಡದಾಗ ಕೊಟ್ಟಾಗ ಅರ್ಧ ರಾಜ್ಯ ಅಂತಾನೆ ಅರ್ಥ ಮಾಡ್ಬೇಕು. ಇಲ್ಲೂ ಕೂಡ ಅಷ್ಟೇ. ಆಚಾರ್ಯರಿಗೆ ರಾಜ ಏನ್ ಮಾಡ್ದ? ರಾಜ್ಯಾರ್ಥಂ ಸಪತಿ ರಾಜ್ಯಾರ್ಥ ಪದನೇ ಇದೆ ಅಲ್ಲೂ ಕೂಡ. ಅಲ್ಲಿಗಾರ ಅರ್ಥ ಮಾಡಿದ್ದಾರೆ ನಮ್ಮವ್ರೇನೆ. ಏನಂತ? ರಾಜ್ಯದ ಒಂದು ಸಣ್ಣ ಭಾಗ ಕೊಟ್ಟರು ಅಂತ. ಸಣ್ಣ ಭಾಗ ಕೊಟ್ಟಿದ್ರೆ ಅದು ಬರಿಬೇಕಾಗಿಲ್ಲ. ಪಂಡಿತರಿಗೆ ಅರ್ಧ ರಾಜ್ಯ ಕೊಟ್ಟೋರಿದ್ದ. ಎಷ್ಟೆಷ್ಟೋ ಕೃಷ್ಣರಾಜ ಪೂರ್ತಿ ಕೊಟ್ಬಿಟ್ಟ ರಾಜ್ಯ ವ್ಯಾಸರಾಜರಿಗೆ. ಅಲ್ಲೇ ಅದರಿಂದ ಅರ್ಥ ಮಾಡಬಾರ್ದು. ಅದು ನೋಟಿಸಬಲ್ ಆಗ್ಬೇಕಾದ್ರೆ ಏನಾಗಬೇಕು? ಒಂದು ಸೈಜಬಲ್ ಇರಬೇಕು. ಅರ್ಧ ರಾಜ್ಯ ಅಂತ ಹೇಳಿದ್ರೆ ಅರ್ಥ ಬರುತ್ತೆ. ಮತ್ತೆ ಅದ್ರ ಅವ್ರ ಕಾನ್ಸೆಪ್ಟ್ ಇರೋದೇ ಅದ್ರೊಳಗೆ. ಇಬ್ರು ಈಕ್ವಲ್ ಆದ್ರೆ ಮಾತ್ರ ರಾಜ್ಯ ನಾವು ಸ್ನೇಹ ಅಂತ ಹೇಳಿದ್ರಿಂದ ಅರ್ಧನೇ ಆಗ್ಬೇಕು. ಅವ್ರು ಏಕದೇಶ ಆದ್ರೆ ಸಾಲದಿಲ್ಲ. ಏಕದೇಶ ಅವನೇ ಕೊಡ್ತಾನೆ ಬೇಕಾದ್ರೆ. ಬ್ರಾಹ್ಮಣ ದಾನ ಇವತ್ತು ಇವೆಲ್ಲ ಹೋಗ್ಬಿಟ್ಟಿದೆ. ಸಣ್ಣ ಪುಟ್ಟ ಸೈಟ್ ಗೀಟ್ ಕೊಡ್ತಿರ್ತಾರೆ. ಹಿಂದೆ ಹಾಗಲ್ಲ, ದೊಡ್ಡ ದೊಡ್ಡ ಊರೂರೇ ಜಾಗೀರು ಕೊಡ್ತಾ ಇತ್ತು. ವಿದ್ವಾಂಸರಾಗಿ ಗೆದ್ದವರಿಗೆ ಅಷ್ಟು ಗೌರವ ಇತ್ತು. ಸ್ವಲ್ಪ ದಿವಸಕ್ಕೆ ಅಂಥ ಶ್ರೀಮಂತರಾಗಿ ಬಿಡ್ತಾ ಇತ್ತು. ಜಮೀನುಗಳು ಲೆಕ್ಕ ಇಲ್ಲ. ಸಾವಿರಾರು ಎಕರೆ ಜಮೀನು ಇದ್ದವ್ರು ಇದ್ದಾರೆ ಹಿಂದೆಲ್ಲ ಕೂಡ. ವಿದ್ವಾಂಸರಲ್ಲಿ ಅಷ್ಟು ಕೊಟ್ಟ ರಾಜರು, ಜಗನ್ನಾಥ ದಾಸರಿಗೇನೆ ಎಷ್ಟು ಕೊಟ್ಟ ರಾಜರು ಅಂತ ಮೇಲೆ ಕೂಡಿಸಿ ಅಲ್ಲಿ ಕಡೆ ವಾಪಸ್ ಕಳಿಸ್ಕೊಡ್ತಾರೆ. ಬೇಕಾಷ್ಟು ಆಸ್ತಿ ಇತ್ತು ಅವರಿಗೆ. ಎಲ್ಲ ಅವರೇ ದಾನ ಮಾಡ್ತಾ ಬಂದ್ರು. ಆಮೇಲೆ ಅವರೇನು ಇದರ ಅರ್ಥ ಮಾಡ್ಕೊಂಡ್ರೆ ಹಿಂದಿನ ಕಾಲದಲ್ಲಿ ಅದು ಭಾರಿ ವಿದ್ಯೆಗಿಂತ ದಾನ ಭಾರಿ ದೊಡ್ಡದಿತ್ತು. ರಾಜರು ಕೊಡ್ತಾ ಇದ್ರು ಅಂತ ಹಾಗಿರ್ತಿತ್ತು. ಜನಗಳು ಕೊಡೋದು ಬೇರೆ, ರಾಜರು ಕೊಡೋದು ಬೇರೆ. ರಾಜರು ಕೊಡ್ಲಿಕ್ಕೆ ಎಷ್ಟು ಹಕ್ಕಿರುತ್ತೆ ಅವರಿಗೆ? ಬೇಕಾಷ್ಟು ಕೊಡ್ಬೋದು. ಜನ ಆ ರೀತಿ ಕೊಡ್ಲಕ್ಕೆ ಆಗೋದಿಲ್ಲ. ಆ ದೃಷ್ಟಿಯಿಂದ ಇವತ್ತು ರಾಜ ಮರ್ಯಾದೆ ವಿದ್ವಾಂಸರ ಕಂಡ್ರೆ ರಾಜರಿಗೆ ಆಗೋದೇ ಇಲ್ಲ ಅಂತ ಹೇಳ್ತಾರೆ. ಗೌರವ ಕೊಡೋದು ದೂರದ ಮಾತು. ಅಂತ ಕಾಲ ಬಂದಿರೋದ್ರಿಂದ ಬೇರೆ ಆಗಿದೆ ಸ್ಥಿತಿ. ಸ್ವಲ್ಪ ಹೀನಾಯ. ಗಂಧರ್ವ. ಎಂಥ ಗಂಧರ್ವ ಆತ? ಹೂ ಗಂಧರ್ವ. ಹೂ ಗಂಧರ್ವ. ಇನ್ಮೇಲೆ ಹೂ ಅನ್ಬೇಕಾಯ್ತ. ಹೂ ಒಡ್ಲೇಬೇಕೀಗ. ಈಗ ಅದು ಹೂ ಗಂಧರ್ವ. ಒಪ್ತೆ ಹೋದ್ರೆ ಅದು ಹೋಗ್ಬಿಡ್ತದೆ. ಗೊತ್ತಲ್ಲ, ಹೂ ಅಂತ ಒಪ್ಕೋಟ. ರಾಜ್ಯಾರ್ಧ ಅಂತಿದೆ ಅಲ್ಲ, ಹಾಗಿದೆ. ರಾಜ್ಯ ಸಮಾಜದಲ್ಲಿ ಏನಾಗುತ್ತೆ ಅಂದ್ರೆ ರಾಜ್ಯಾರ್ಥ, ರಾಜ್ಯದ ಏಕದೇಶ ಅಂತ ಮಾಡಕ್ ಬರುತ್ತಿಲ್ಲ ಅಂತೇನಲ್ಲ. ಬಟ್ ಪ್ರಸಂಗ ಹಾಗಿಲ್ಲ. ಇದು ಆಚಾರ ಪ್ರಸಂಗ ಹಾಗಿಲ್ಲ. ಅದೊಂದು ಇಡೀ ಆಚಾರ್ಯ ಎಷ್ಟು ಕಾಡಿಗೆ ಕೊಟ್ಟ ಲೆಕ್ಕನೇ ಇಲ್ಲ. ಅದೊಂದನ್ನ ರೆಕಾರ್ಡ್ ಮಾಡ್ತಾರೆ ಅಂದ್ರೆ ಏನಾಗಿರ್ಬೇಕದು? ದೊಡ್ಡದಿರು. ಆಚಾರ್ಯ ಒಂದೇ ಕೊಟ್ಟಿದ್ದ ಹಾಗಿದ್ರೆ ಯಾರು ಕೊಟ್ಟೇ ಇಲ್ವ ಅವರಿಗೆ? ಅವ್ರ ಶಾಸ್ತ್ರ ಹೋದವರಿಗೆ ಉಚ್ಚಾಬಟ್ಟೆ ಕೊಡ್ತಾರೆ, ಅವ್ರಿಗೇನು ಕೊಡಲಿಲ್ಲ. ಅದು ಯಾರವರು? ಪ್ರಾಣಾದ್ವ ಇಡೀ ವಿಶ್ವಕ್ಕೆ ಯುವರಾಜ ಅವರು. ಅವ್ರಿಗೆ ಇನ್ಯಾರೇ ಕೊಡ್ಬೋದು. ಅದರಿಂದ ಅದೆಲ್ಲ ರೆಕಾರ್ಡ್ ಮಾಡೋಂಥ ಪ್ರಸಂಗ ನಡೀತಾ. ಕೊಟ್ಟಿದ್ದ್ಯಾರು? ಒಬ್ಬ ತುರುಷ್ಕ ರಾಜ. ಕೊಟ್ಟಿದ್ದ ಅರ್ಧ ರಾಜ್ಯ. ಒಂದು ಮಾತಿಗೆ ಒಂದೊಂದಕ್ಕೂ ಅಷ್ಟು ಮಹತ್ವ ಇದೆ. ಆಚಾರ್ಯ ವ್ಯಕ್ತಿತ್ವ ಹೇಳ್ತಕ್ಕಂಥ ಒಳ್ಳೆ ಜಾಗ ಅದು. ಅದು ಕಡಿಮೆ ಅರ್ಥ ಮಾಡ್ಬಿಟ್ರೆ ಏನಾಗುತ್ತೆ? ಹಿಂದೆ ನೋಡಿ, ನಿಂದ ದೃಷ್ಟಾಂತ ಕೊಡುತ್ತೆ. ಕಾಶಿ ರಾಜ ಇದ್ದ. ಆತನ ರಾಜ್ಯದಲ್ಲಿ ಎಷ್ಟೋ ದಿವಸ ಮಕ್ಕಳೇ ಆಗ್ಲಿಲ್ಲ, ಯಾರು ಇದು ಬರಲಿಲ್ಲ, ಮಳೆನೇ ಆಗ್ಲಿಲ್ಲ. ತುಂಬಾ ಬರ ಬಂದೋಯ್ತು. ತಕ್ಷಣ ಏನ್ ಮಾಡಿದ? ಅನೌನ್ಸ್ ಮಾಡಿದ್ರು. ಏನಂತ? ಯಾರು ನಾನು ಮಳೆ ತರಿಸ್ಕೊಡ್ತಾರೆ ಅವ್ರ ಮಗಳನ್ನ ಕೊಡ್ತೇನೆ, ಅರ್ಧ ರಾಜ್ಯ ಕೊಡ್ತೇನೆ ಅಂತೇಳಿ. ಅವಾಗ ಈತ ಹೋದ. ಯಾರು ಹೋದ ಆತ? ಅಲ್ಲ, ಶಪಲ್ಕ ಹೋದ. ಶಪಲ್ಕತೆ. ಆಗ ನಂದಿ ಮಗಳನ್ನ ಕೊಟ್ಟ. ಮುಂದೆ ಹುಟ್ಟಿದ್ದು ಅಕ್ರೂರ ಹುಟ್ಟ. ಅರ್ಧ ರಾಜ್ಯ ಕೊಟ್ಬಿಟ್ಟು ಅರ್ಧ ರಾಜ್ಯನೇ ಕೊಡ್ತ. ಅಂದ್ರೆ ಅಕ್ರೂರಿಗೆ ಅರ್ಧ ರಾಜ್ಯ ಅಕ್ರೂರ ತಂದೆಗೆ ಅಗ್ರರಾಜ್ಯ ಸಿಕ್ಕಿರ್ಬೇಕಾದ್ರೆ ಇಲ್ಲಿ ಅವ್ರು ಈತ ಸಿಗೋದು ಏನು ಆಶ್ಚರ್ಯ ಇದೆ? ಆಚಾರ್ಯ ಸಿಗೋದು ಸಣ್ಣ ವಿಚಾರ. ಯಾರಿಗೂ ಹೇಳೋದು ಕಡಿಮೆ ಬಿಡ. ಒಂದು ಮಾತು ಹೇಳ್ತಾರೆ. ಕೆಲವು ವಿಷಯ ಬಂದಾಗ ಕೆಲವು ವಿಷಯದ ಚಿಕ್ಕದು ಮಾಡ್ಬೇಕು, ಕೆಲವ್ರ ಬಗ್ಗೆ ದೊಡ್ಡದು ಮಾಡ್ಬೇಕು ಕೆಲವ್ರನ್ನ. ಯಾಕೆಂದ್ರೆ ಯಾರ ಬಗ್ಗೆ ಹೇಳ್ತಾರೆ ಅದನ್ನ ನೋಡ್ಬೇಕು. ಯಾರ ಬಗ್ಗೆ ಹೇಳ್ತಾರೆ? ದೊಡ್ಡವ್ರ ಬಗ್ಗೆ ಹೇಳಿದಾಗ ಅರ್ಥ ಏನ್ ಮಾಡ್ಬೇಕು? ಅದಕ್ಕೀಗ ದೊಡ್ಡ ಅರ್ಥ ಮಾಡ್ಬೇಕು. ಚಿಕ್ಕವ್ರಿಗೆ ಹೇಳಿದಾಗ ಚಿಕ್ಕ ಅರ್ಥ ಮಾಡ್ಬೇಕು. ಗೊತ್ತಾಯ್ತಾ? ಅದು ಸ್ವಾರಸ್ಯ. ಅದು ಬಿಟ್ಬಿಟ್ಟು ಎಲ್ಲದಕ್ಕೆ ಒಂದೇ ಅರ್ಥ ಮಾಡಿದ್ರೆ ಪದಗಳಿಗೆ ಇದು ಕೆಟ್ಟೋಗ್ಬಿಡುತ್ತೆ. ಮಾಡಬಾರ್ದಾಗ. ಅದಕ್ಕೆ ಯೋಗ್ಯತಾ ಅಂತ ಒಂದು ಪದ ಇದೆ. ಅರ್ಥಾಪಾಥೋ ಯೋಗ್ಯತಾ. ಬೆಂಕಿ ಸುಡ್ತಾ ಇದೆ, ಏನರ್ಥ ಮಾಡ್ಬೇಕು ಅದಕ್ಕೆ? ಸುಡುತ್ತೆ, ಬೇರೆ ಅರ್ಥ ಮಾಡ್ಲಿಕ್ಕೆ ಹೋಗ್ಬಾರ್ದು. ನೀರು ಸುಡುತ್ತಾ ಇದೆ, ಈಗ ಸ್ವಲ್ಪ ಹೊತ್ತು ಆಮೇಲೆ ಆರೋಗುತ್ತೆ, ಸ್ವಲ್ಪ ಹೊತ್ತಷ್ಟು ಆಮೇಲೆ ಆರೋಗ್ಬಿಡುತ್ತೆ. ಯಾಕೆ? ಅದಕ್ಕೆ ಯೋಗ್ಯತೆ ಇಲ್ಲ. ಆಕ್ಚುಲಿ ಅದು ಸುಡೋ ಶಕ್ತಿ ಇಲ್ಲ.
ಯಾಕೆ ಸುಡ್ತಾ ಇದೆ ಅದೀಗ? ಬೆಂಕಿಯ ಕಾಂಟ್ಯಾಕ್ಟ್ ಸುಡ್ತಾ ಇದೆ. ಬೆಂಕಿ ಹಾಗಲ್ಲ, ತನಿಷ್ಠಾನೇ ಸುಡ್ತಾ ಇದೆ. ಇದು ಗೊತ್ತಾಗ್ಬಿಟ್ರೆ ಹೇಳೋ ರೀತಿ ಬೇರೆ ಆಗ್ಬಿಡುತ್ತೆ. ಮನೆ ಬೆಂಕಿ ಹತ್ತಿದೆ, ಆಗ ಅಪ್ರೋಚ್ ಬೇರೆ. ನೀವು ಬಿಸಿನೀರು ಹರ್ಕೊಂಡು ಬರ್ತಾ ಇದೆ, ಯಾರು ಕೇರ್ ಮಾಡಲ್ಲ. ಬಿಸಿನೀರು ಹರ್ಕೊಂಡು ದೂರ ಸರ್ಗೋತಾರೆ ಹೊರತು ಯೋಚನೆ ಮಾಡೋದು. ಬೆಂಕಿ ಯಾರು ಸುಡ್ತಾ ಬರುತ್ತೆ. ಅರ್ಥ ಆಯ್ತಾ? ಅದು ಯಾರ ಬಗ್ಗೆ ಮಾತಾಡ್ತೀವಿ ಅನ್ನೋದ್ರ ಮೇಲೆ ಅದಕ್ಕೆ ಏನು ಅರ್ಥ ಮಾಡಬೇಕು ತೀರ್ಮಾನ ಮಾಡಬೇಕು. ಅದನ್ನೆಲ್ಲ ಅರ್ಥ ಮಾಡ್ಬೇಕು. ಅದು ಶಾಸ್ತ್ರದ ಮರ್ಯಾದೆ. ಮೆಕ್ಯಾನಿಕಲ್ ಅರ್ಥ ಮಾಡೋದಾದ್ರೆ ಜ್ಞಾನಿಗಳೇ ಹಾಕ್ಬೇಕು, ಅವ್ರವ್ರೇ ಮಾಡ್ಕೊಂಡು ಹೋಗ್ತಾರೆ. ಇದು ಸಾಮಾನ್ಯ ಹೇಳಿದೆ. ಈ ಗೇಟಲ್ಲಿ ಒಬ್ರು ಕೂಡಿಸ್ತಾರೆ ಆಫೀಸರ್ ಮುಂದೆ, ಒಬ್ಬ ಕೂತಿರ್ತಾನೆ ಮುಂದ್ಗಡೆ. ಅದ್ರ ಬದಲು ಏನಾಗುತ್ತೆ, ಇವ್ರು ಒಳಗೆ ಬಿಡೋದಿಲ್ಲ ಅಂತಾನು. ಯಾರೋ ಒಳಗೆ ಬಿಡೋದಿಲ್ಲ, ಗೇಟಲ್ಲಿ ಕೂತಿರ್ತಾನೆ. ನಮ್ಗೇನು ಅನ್ಸುತ್ತೆ, ಒಳಗೆ ಬಿಡೋ ಉದ್ದೇಶ ಇಲ್ಲದೆ ಹೋದ್ರೆ ಬಾಲ್ ಹಾಕೊಂಡ್ಬಿಟ್ರೆ ಆಯ್ತು, ಇವ್ನ ಯಾಕೆ ಕುಡಿಸ್ಬೇಕು ಮಧ್ಯೆ? ಹೌದಲ್ಲ, ಬಾಲ್ ಹಾಕೊಂಡ್ಬಿಟ್ರೆ ಸೇಫ್ ಅಲ್ಲ. ಕರೆಕ್ಟ್, ಬಾಲಕ್ಕೆ ಯಾರು ಬರೋದಿಲ್ಲ. ಹಾಗಾಗುತ್ತೆ. ಇವ್ರಿಗೆ ಯಾತಕ್ಕೆ ಕುಡಿಸಿದ್ದಾರೆ ಅವನ್ನ? ಬೇಡದವ್ರ ತಡಿಬೇಕು, ಬೇಕಾದ್ರೂ ಕಳಿಸ್ಬೇಕು. ಅದಕ್ಕೂ ಯಾರು ಬೇಕು? ಮನುಷ್ಯ ಬೇಕಾಯ್ತು. ಎಲ್ಲರೂ ಡೋರ್ ಹಾಕಿ ಲಾಕ್ ಮಾಡಿ ಒಳಗೆ ನಿದ್ದೆ ಹೊಡೆದ್ಬಿಟ್ರೆ ಮುಗಿದೋಗ್ತಾ ಇದೆ. ಅದು ಕೂಡಿಸಿಲ್ಲ ಒಳಗೆ ಅವನ್ನ. ಒಳಗೆ ಅವ್ನು ಕೂತಿಲ್ಲ, ಇವರು ಹಾಕೂತಿಲ್ಲ. ಇಬ್ರು ಕೂಡ ಒಂದು ಕೆಲಸ ಇದೆ. ಅದಕ್ಕೆ ಅನ್ವಾಂಟೆಡ್ ಪೀಪಲ್ ಕಂಟ್ರೋಲ್ ಮಾಡಕ್ ಮಾತ್ರ, ಮತ್ತು ವಾಂಟೆಡ್ ಒಳಗೆ ಕಳ್ಸೋಕ್ಕೋಸ್ಕರ ಮಾತ್ರ. ಆ ರೀತಿ ಅರ್ಥ ಮಾಡ್ಕೊಂಡು ಏನಾಯ್ತದೋ ಅದು ಶಬ್ದಾರ್ಥ. ಎಲ್ಲದಕ್ಕೆ ಒಂದೇ ಅರ್ಥ. ಡಿಕ್ಷನರಿ ಜೊತೆಗೆ ಕಳಿಸ್ಬಿಟ್ರೆ ಎಲ್ಲರಿಗೂ ಕೂಡ ಡಿಕ್ಷನರಿ ಕೊಟ್ಟು ಓದ್ಕೊಂಡು ಹೋಗ್ರಿ ಅಂತೇಳಿ ಯಾವ ಅರ್ಥ ಸೇರಿಸ್ಬೇಕು ಅದಕ್ಕೆ ಗೊತ್ತಾಗಲ್ಲ. ಅದಕ್ಕೇನು ಬೇಕು? ಜ್ಞಾನ ಬೇಕು. ಹೇಳಿಲ್ಲ, ಮೆಡಿಕಲ್ ಸ್ಟೋರ್ಸ್ ಬೇರೆ, ಡಾಕ್ಟ್ರು ಬೇರೆ. ಮೆಡಿಕಲ್ ಡಾಕ್ಟ್ರು ರೋಗಕ್ಕೆ ಯಾರ ಹತ್ರ ಹೋಗ್ಬೇಕು? ನಾವು ಔಷಧಿ ಇವ್ರ ಹತ್ರ ಹೋಗ್ಬೇಕು. ಇವ್ರ ಹತ್ರ ಹೋಗಿ ಅವ್ನು ಕೊಡಬಾರ್ದು ಔಷಧಿನ. ಮತ್ತೆ ಅವ್ನಿಗೆ ಕೊಡೋ ಅಷ್ಟು ಔಷಧಿ ಇದ್ರು ಕೂಡ ಅವ್ನಿಗೆ ಗೊತ್ತಿದ್ರು ಕೊಡೋಂಗಿಲ್ಲ. ಅವ್ರ ಲೈಸೆನ್ಸ್ ಇಲ್ಲ ಅವ್ರಿಗೆ. ಯಾರು ಕೊಡಬೇಕು? ಡಾಕ್ಟ್ರೇ ಕೊಡಬೇಕು. ಡಾಕ್ಟ್ರು ಬರೀ ಕೈಲಿ ಹೋಗಿರ್ತಾರೆ, ಅವ್ನು ಔಷಧಿ ಕೊಡ್ತಾರೆ. ಇವ್ರು ಇಟ್ಕೊಂಡಿರ್ತಾರೆ, ಇವ್ರು ಕೊಡಾಗಿಲ್ಲ. ಆ ಥರ ಯಾವ ಡಿಕ್ಷನರಿ ಅಂದ್ರೆ ಆ ಥರ ಎಲ್ಲ ಅರ್ಥ ಇರುತ್ತೆ, ಶಬ್ದಗಳಿರುತ್ತೆ. ಯಾವ್ದು ಬೇಕು, ಏನ್ ಅರ್ಥ ಬೇಕು ಅಂತ ಅವ್ರ ಕೈಲಿ ಗೊತ್ತಿಲ್ಲ. ಜ್ಞಾನಿಗಳಿಂದ ತಗೋಬೇಕ. ಗಂಗಾಯ ದಕ್ಷಿಣೇ ಕೂಲೆ ತ್ವಮ್ರಾಜೈವ ಉತ್ತರೇ ತ್ವಹಂ ನಹಿ ಅರಾಜತ್ವಯೇ ಕಶ್ಯ ಸಖ್ಯಂ ಸ್ಯಾತ್ ಆವಯೋಸ್ಸಖೇ. ಅರ್ಧ ಹೆಂಗ್ ಮಾಡ್ಬೇಕೀಗ? ಪ್ರಶ್ನೆ ಬಂತು. ಗಂಗಾಯ ದಕ್ಷಿಣೇ ಕೂಲೆ ತ್ವಂ ರಾಜ. ಗಂಗಾ ನದಿಯ ಅಂದ್ರೆ ಪಾಂಚಾಲ ದೇಶ ಎರಡು ಕಡೆ ಹಬ್ಬಿತ್ತು. ಈ ಕಡೆ ಎರಡು ಕಡೆಗೂ ಇತ್ತು. ಆದ್ರಿಂದ ದಕ್ಷಿಣ ಅಂದ್ರೆ ನಮ್ಮ ಕಡೆಗೆ, ಈ ಕಡೆಗೆ ಪಾಂಚಾಲ ದೇಶ ನೀನಿರು, ಈ ಕಡೆ ನಾನಿರ್ತೇನೆ ಅಂತೇಳಿ ಏಕದೇಶ ಆಗುತ್ತಾಗ. ಮತ್ತೆ ಏಕದೇಶ ಆದ್ರೆ ಇದೆಲ್ಲ ಪ್ರಶ್ನೆ ಮೂಲೆ ಕೊಡೋಕೆ ಯಾವ ಭಾಗ ಆದಂತೆ. ನದಿ ಬಾರ್ಡರ್ ಮಾಡ್ಕೊಂಡಾಗ ಏನ್ ಮಾಡಿದಾರದು? ಅರ್ಧನೇ ಆಗುತ್ತೆ. ಆ ಕಡೆಗೆ ಹಬ್ಬಿದ ರಾಜ್ಯದೊಳಗೆ ಈ ಕಡೆ ನಾನು ರಾಜ, ಆ ಕಡೆ ರಾಜ. ಹಿಂದೆಲ್ಲ ಆಕ್ಚುಲಿ ಡಿವೈಡ್ ಮಾಡಕ ಆ ಥರ ಮಾಡಿದ್ದಾರೆ. ಒಂದು ನದಿ ಬಾರ್ಡರ್ ಮಾಡ್ಕೋತಾರೆ. ನದಿ ಅರ್ಧ ಈ ಕಡೆ, ಅರ್ಧ ಈ ಕಡೆಗೆ. ನದಿ ಫುಲ್ ಬಂದ್ಬಿಡುತ್ತಲ್ಲ. ಈಗ ಆ 50% ಆ ಕಡೆ, 50% ಈ ಕಡೆ. ನೀರು ಗಲಾಟೆ ನಡೀತೇವೆ ನೋಡಿ. ನಮ್ಮ ರಾಜ್ಯದಲ್ಲಿ ನಿಮ್ಮ ರಾಜ್ಯದಲ್ಲೂ ಹರಿಯುತ್ತೆ. ಅದಕ್ಕೇನು ಮಾಡಬೇಕು? ಶೇರ್ ಮಾಡಬೇಕು. ಅದೆಲ್ಲ ಕಾನ್ಸೆಪ್ಟ್ ಬದಲಿಂದ ಇದೆ. ಅದೆಲ್ಲ ಏಕದೇಶಕ್ಕೆ ಬಂದ್ಪಟ್ಟಿದ್ದಲ್ಲ ಇದು. ನಹಿ ಅರಾಜತ್ವಯೇ ಕಶ್ಯ ಸಖ್ಯಂ ಸ್ಯಾತ್ ಅವಯೋಸ್ಸಖೇ ಅನ್ಬೋದೀಗ. ಏನ ಬೇಡ ಅನ್ಬೋದು. ನೀವು ನಿಮ್ಮ ಪ್ರಶ್ನೆಗೆ ಉತ್ತರ ಅದು ರಿಜೆಕ್ಟ್ ಮಾಡ್ಬೋದಾಗಿತ್ತು. ಇವ್ರು ತಯಾರಿಲ್ಲ. ಯಾತಕ್ಕೆ? ನೀವು ಸ್ನೇಹ ಬೇಕು ನನಗೆ. ಸ್ನೇಹ ಬೇಕಾದಾಗ ಏನ್ ಬೇಕೀಗ? ತಗೊಳ್ಳೇಬೇಕು ನೀನೀಗ. ಸ್ನೇಹ ಮತ್ತೆ ಯುದ್ಧ ಮಾಡ್ತೀರಿ ಅಷ್ಟೇ. ತಗೋತೀವಲ್ಲ, ಈಗ ಕೊಡ್ತೀವಿಲ್ಲ ಅಂತ ಮಾಡಿದ್ರೆ ತಗೋತೀವಿಲ್ಲ ಅಂತ ಯುದ್ಧ ಮಾಡ್ಬೇಕಾಗುತ್ತೆ ಅಷ್ಟೇ. ಅವು ಒಪ್ಪಲೇಬೇಕಾಗುತ್ತೆ. ಅವ್ರು ಆರ್ಗ್ಯುಮೆಂಟ್ ಹೇಗಿದ್ದಾರೆ, ಟು ದಿ ಪಾಯಿಂಟ್ ಆರ್ಗ್ಯೂ ಮಾಡ್ತಾರೆ. ಆದ್ದರಿಂದ ತಗೊಳ್ಳೇಬೇಕು. ಅರ್ಧ ನಿನಗೆ, ಅರ್ಧ ನನಗೆ. ವ್ಯವಸ್ಥೆ ನಾನೇ ಮಾಡಿದ್ದೇನೆ, ಆ ಕಡೆ ಇಟ್ಕೊಂತೇಳಿ ಎಲ್ಲದಕ್ಕೂ ಹೋಗ್ಬೇಕು. ಬೇರೆ ದಾರಿ ಇಲ್ಲ ಆತೀಗ. ಬೇರೆ ದಾರಿ ಇಲ್ಲ ಅಂದಮೇಲೆ ಒಪ್ಕೊಂಡ. ಯಾರು ಯಾವ್ದಕ್ಕೆ ಮಾತು ಆತ ಹಾಗೆ ತಾನೇ ಮಾಡಿದ್ದು. ಪರಿಸ್ಥಿತಿ ಹೇಗೆ ತಂದ ಆತೀಗ? ಸ್ನೇಹ ನಾ ಉಳಿಸ್ಕೋತಾ ಇದ್ದೇನೆ ಅಷ್ಟೇ. ಇನ್ನು ಮೊದಲಿಂದ ಸ್ನೇಹ ಇತ್ತು, ನೀನು ಕಳ್ಕೊಂಡು ನಾನೇನ್ ಮಾಡ್ತಿದ್ದೀನಿ ಈಗ? ಹೋಗ್ಬಾರ್ದು, ಇಷ್ಟೆಲ್ಲ ಮಾಡ್ತಿದ್ದೇನೆ ಅಷ್ಟೇ. ಅರ್ಥ ಆಯ್ತಾ? ಅದು ದೊಡ್ಡ ಪಾಯಿಂಟ್, ಪ್ರತಿ ಪಾಯಿಂಟ್ ಸರಿಯಾಗಿ ಮಾತಾಡ್ತಿದ್ದ. ಹೇಳಿ ಕೇಳಿ ಬೃಹಸ್ಪತಿ ಅವರು ನಹಿ ಅರಾಜತ್ವ ಏಕಸ್ಯ ಸಖ್ಯಂ ಸ್ಯಾದ್ ಅವಯೋಸ್ತಖೆ. ಈ ರಾಜನ ಅಲ್ದ ಹೋದ್ರೆ ಇಬ್ಬರಲ್ಲಿ ಒಬ್ಬರಿ ರಾಜ್ಯ ಇಲ್ಲದ ಹೋದ್ರೆ ಏನಾಗೋದಿಲ್ಲ. ಇದು ನಿನ್ನ ಲಾ, ಇದು ನಾವು ಮಾಡ್ಕೊಂಡಿದ್ದಲ್ಲ, ನಿನ್ನ ಥೇರಿ. ಆದ್ದರಿಂದ ನಿನ್ನ ಥೇರಿ ಪ್ರಕಾರ ಮಾಡ್ತಾ ಇದ್ದೀನಿ ನಾನು ಅಷ್ಟೇ. ಈಗ ಎಲ್ಲ ಕಡೆ ಅಪ್ಲೈ ಆಗಲ್ಲ ಇದೆಲ್ಲ ಕೂಡ. ಗೊತ್ತಾಯ್ತಾ? ಕೃಷ್ಣ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ. ಸುಧಾಮ ಯಾರು? ಸ್ನೇಹಿತ ಅಂತ ಕರ್ಕೊಂಡು ಹೋಗ್ತಾ. ಈ ಲಾ ಇಲ್ಲ ಅಲ್ಲಿ. ನೀನ್ ಮಾಡ್ಕೊಂಡಲ್ಲ ಅದನ್ನ ನೀನು ಹೇಳ್ತಿದ್ದೀನಿ ಅಂತ ಹೇಳ್ತಾ. ಯಾವಲ್ಲೊಂದು ಮಾತಿದೆ, ಯಾವ ಪ್ರತಿವಾದ ಹೇಗೆ ಸೋಲಿಸ್ಬೇಕು ಅಂದ್ರೆ, ಸ್ವನ್ಯಾಯೈ ಸಾಧನಂ ಕಾರ್ಯಂ ಪರನ್ಯಾಯಶ್ಚ ದೂಷಣ. ಇನ್ನೊಬ್ಬರು ಸೋಲಿಸ್ಬೇಕಾದ್ರೆ ಅವ್ರು ಒಪ್ಪಿದ ಲಾನಿಂದ ಸೋಲಿಸ್ಬೇಕು. ನಮ್ಮನ್ನ ಕನ್ವಿನ್ಸ್ ಮಾಡಕ್ಕೆ ನಮ್ಮ ಲಾಯಿಂದ ಮಾಡ್ಕೋಬೇಕು. ನಾವು ಕನ್ವಿನ್ಸ್ ಆಗ್ಬೇಕಾದ್ರೆ ನಮ್ಮ ಲಾ ಆಗ್ಬೇಕು. ಇನ್ನೊಬ್ರು ಸೋಲಿಸ್ಬೇಕು, ಅವ್ರು ಒಪ್ಕೊಂಡ್ಲ ಆಗ್ಬೇಕು. ನೀನೇ ಒಪ್ಕೊಂಡ್ಲಾ ಇದು. ಆದ್ರಿಂದ ನಾನು ಕೊಡ್ತೇನೆ ತಗೋ ಅಂತೇಳಿ ಏನು ಒಂದು ಸುಮ್ಮನೆ ಕೂತಿದ್ದ ಆತ. ಇತ್ಯುಕ್ತ ಉನ್ಮುಚ್ಯತಂ ದ್ರೋಣೋ ರಾಜ್ಯಾರ್ಥಂ ಗೃಹ್ಯ ಚಾಮದು. ಬಾಯಿಲಲ್ಲ, ತಗೊಂಡೇ ಬಿಟ್ರು ಅವರು. ಯಯೌ ಶಿಷ್ಟೇರ್ ನಾಗಪುರಂ ನ್ಯವಸತ್ ಸುಖಭತ್ರ ಚ.
ಬೆಲ್ಲ ಸಮೇತ ನಾಗಪುರ ಸುಖವಾಗಿತ್ತಾರ ಮನಸ್ಥಿತಿ ಏನಿತ್ತಲ್ಲ ಆ ಸೇಡ್ ಹೋಯ್ತು ಇವತ್ತು. ಇಷ್ಟು ದಿವಸ ಮನಸ್ಥಿತಿ ಏನಿತ್ತು ಅವರಿಗೆ, ಎಷ್ಟು ದಿವಸ ಕಾದಿದ್ದಾರೆ ಗೊತ್ತಾ ಅವರು. ಹುಡುಕಿ ಅವ್ರಿಗೆ ಪಾಠ ಹೇಳಿ ತಯಾರು ಮಾಡಿ ಎಲ್ಲ ಮಾಡಿ ದಷ್ಟೇ ಬಂದು ಇಷ್ಟೆಲ್ಲ ಕಾದಿದ್ದಾರೆ ಅವರು. ಯಾತಕ್ಕೆ ಆ- ಆ- ಅಲ್ಲಿಂದ ಶುರುವಾಗಿ ಈ ಕಾಲಕ್ಕೆ ಬಂದ್ರು. ಅಂದ್ರೆ ಆಶ್ಚರ್ಯ ಅಂದ್ರೆ ತಮ್ಮ ಮಾರ್ಗದಲ್ಲೇ ಧರ್ಮ ಬಿಟ್ಟಿಲ್ಲ ಅವರು. ಧಾರ್ಮಿಕವಾಗಿ ಮಾಡುವಾಗ ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ. ಧರ್ಮ ಉಳಿಸ್ಕೊಳ್ಳೋ ರೀತಿ ಇದು. ಧರ್ಮನ ಕಾಯ್ಬೇಕಾಗತ್ತೆ, ಫಲ ಕೊಡ್ಬೇಕಾದ್ರೆ ಕಾಯ್ಬೇಕು. ಅದನ್ನ ತೋರಿಸ್ಕೊಡ್ತಾರೆ ದ್ರೋಣಾಚಾರ್ಯ. ಅಲ್ಲಿ ಅದು ಕತೆ ಮುಗಿತಲ್ಲ ಈಗ. ಇಷ್ಟ ಅಲ್ಲಿಗೆ ಹೋದ್ರೆ ಮುಂದೆ ಏನಾಗುತ್ತೆ ಹೇಳ್ತಾರೆ ಅದನ್ನ ನಾಳೆ. ಆ? ಇಲ್ಲೇ ಇಲ್ಲ, ಆಪ್ಷನ್ನೇ ಇಲ್ಲ, ತಗೊಳ್ಳೇಬೇಕು, ಬೇರೆ ದಾರಿ ಇಲ್ಲ. ಕನ್ನಡ ಹಾಗಲ್ಲ, ರಿಜೆಕ್ಟ್ ಮಾಡ್ಬೋದಾಗಿತ್ತು, ಮಾಡ್ಲಿಲ್ಲ. ರಿಜೆಕ್ಟ್ ಮಾಡಿದ್ರೆ ಏನು ಆಗ್ತಿರ್ಲಿಲ್ಲ. ಆದ ಕಾರಣನೇ ಬೇಕಿತ್ತು ಅದು. ಯಾಕೆ ಅವಸರ ಕೂತಿದ್ದ, ಅವನಿಗೆ ಬೇಕಿತ್ತು, ಏನೋ ರಾಜ್ಯ ಬೇಕಾಗಿತ್ತು.